ನಮಸ್ಕಾರ. ಇಂದು ನಮ್ಮ ಫೋಕಸ್ ಸೆಷನ್ನ ಬಂದಿರುವ ಪೂಜ್ಯ ಸ್ವಾಮೀಜಿ, ನಮ್ಮ ಮುಖ್ಯ ಅತಿಥಿ ಶ್ರೀ ನಿತ್ಯಾನಂದ ವಿವೇಕವಂಶಿ ಮತ್ತು ಎಲ್ಲ ಶಿಕ್ಷಕರಿಗೆ, ಹಿರಿಯರಿಗೆ, ನನ್ನ ಸ್ನೇಹಿತ ವಿದ್ಯಾರ್ಥಿಗಳಿಗೆ ನನ್ನ ದೊಡ್ಡ ಸುಸ್ವಾಗತ. ಪ್ರತಿ ಒಳ್ಳೆಯ ಕಾರ್ಯಕ್ರಮವು ದೇವರ ನೆನಪಿನಿಂದಲೇ ಶುರುವಾಗಬೇಕು. ಆದ್ದರಿಂದ ನಮ್ಮ ಕಾರ್ಯಕ್ರಮ ಪ್ರಾರ್ಥನೆಗಾಗಿ ಸಿದ್ಧಾರ್ಥ್ ಮತ್ತು ಅಗಸ್ತ್ಯ ಅವರನ್ನು ಕರೆಯುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸುಷ್ಠುವಾಗಂಸಸ್ತನೂಭಿಃ ವ್ಯಶೇಮ ದೇವಹಿತೈಯದಾಯುಃ. ಸ್ವಸ್ತಿ ನ ಇಂದ್ರೋ ವೃದ್ರಶ್ರವಾಃ ಸ್ವಸ್ತಿ ನಃ ಪೂಷಾ ವಿಶ್ವವೇದಾಃ ಸ್ವಸ್ತಿ ನಸ್ತಾಕ್ಷೋ ಅರಿಷ್ಟನೇಮಿಃ ಸ್ವಸ್ತಿ ನೋ ಬೃಹಸ್ಪತಿರ್ದದಾತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ನಮಸ್ಕಾರ. ನಾನು ಹರ್ಷ ಕದಮಾರ್, 10ನೇ ತರಗತಿಯ ವಿದ್ಯಾರ್ಥಿ. ಈ ಕಾರ್ಯಕ್ರಮದ ನಿರೂಪಕನಾಗಿ ಅವಕಾಶ ಸಿಕ್ಕಿದೆ ನನಗೆ, ಹಾಗಾಗಿ ನಾನು ತುಂಬ ಖುಷಿಯಾಗಿದೆ. ಈ ಫೋಕಸ್ ಕಾರ್ಯಕ್ರಮದಲ್ಲಿ ನಾವು ತಜ್ಞರು, ಉದ್ಯಮಿಗಳು, ಸ್ವಾಮೀಜಿಗಳು, ಹಳೆಯ ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳ ಜೊತೆಗೆ ನಾವು ಒಂದು ನಿರ್ದಿಷ್ಟ ವಿಷಯದ ಮೇಲೆ ಮಾತಾಡುವ, ಚರ್ಚಿಸುವ ವಿಶೇಷ ವೇದಿಕೆ ಇದು. ಇದು ನಮ್ಮಲ್ಲಿ ಹೊಸ ವಿಚಾರಗಳನ್ನು ಹುಟ್ಟಿಸುವುದರ ಜೊತೆಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸಲು ನಮ್ಮನ್ನು ಸಹಾಯ ಮಾಡುತ್ತದೆ. ಇಂದು ನಡೆಯುತ್ತಿರುವ ಸೆಷನ್ನ ಉದ್ದೇಶ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ, ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನಗಳನ್ನು ಅರಿತುಕೊಳ್ಳುವುದು, ಹಾಗೆ ಆ ಹೋರಾಟದಿಂದ ನಾವು ಕಲಿಯಬೇಕಾದ ಪಾಠಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಈಗ ನಮ್ಮ ಶಾಲೆಯ ನಂತರ ವಿದ್ಯಾರ್ಥಿಗಳು ಮಾಡುವ ವಿವಿಧ ಚಟುವಟಿಕೆಗಳ ಒಂದು ವಿಡಿಯೋ ಮೂಲಕ ಈಗ ಕಿರು ಪರಿಚಯ. ಈಗ ನಮ್ಮ ಅತಿಥಿ ಮತ್ತು ಪೂಜ್ಯ ಸ್ವಾಮೀಜಿಯವರನ್ನು ವೇದಿಕೆಗೆ ಕರೆದೊಯ್ಯಲು ನಿಶಾಲ್ ಬೇತಿ ಅಣ್ಣನವರಿಗೆ ಅವರನ್ನು ಕೋರುತ್ತೇನೆ. ಈಗ ಅತಿಥಿಗಳ ಪರಿಚಯಕ್ಕೆ ಮಾಡಿಕೊಳ್ಳುವುದಕ್ಕೆ ಪುನೀತ್ ಅವರನ್ನು ವಿನಂತಿಸುತ್ತೇನೆ. ಪೂಜ್ಯ ಸ್ವಾಮೀಜಿಯವರೇ, ಗೌರವಾನ್ವಿಯ ಗುರುಜನರೇ ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ನನ್ನ ಹೆಸರು ಪುನೀತ್ ಗೌಡ, 10ನೇ ತರಗತಿಯ ವಿದ್ಯಾರ್ಥಿ. ಇಂದು ನಮ್ಮ ಮಧ್ಯೆ ಮಾತನಾಡಲಿರುವ ಅತಿಥಿಗಳಾದ ನಿತ್ಯಾನಂದ ವಿವೇಕವಂಶಿ ಅವರನ್ನು ಪರಿಚಯಿಸುವುದು ನನಗೆ ಅಪಾರ ಸಂತೋಷವನ್ನು ಕೊಡುತ್ತಿದೆ. ಮಂಡ್ಯ ಮೂಲದ ಖ್ಯಾತ ವಾಗ್ಮಿ, ಲೇಖಕ ಮತ್ತು ಚಿಂತಕರಾದ ಇವರು ವಿವೇಕವಂಶಿ ಫೌಂಡೇಶನ್ನ ಸ್ಥಾಪಕರು. B.Ed ಪದವಿ, ಪತ್ರಿಕೋದ್ಯಮ ಡಿಪ್ಲೊಮೊ ಹಾಗೂ ಇತಿಹಾಸದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಇವರು ಶ್ರೀ ರಾಜೀವ ದೀಕ್ಷಿತ್ ಮತ್ತು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಅವರಿಂದ ಪ್ರೇರಿತರಾಗಿ ಸರ್ಕಾರಿ ಹಾಗೂ ಖಾಸಗಿ ಉದ್ಯೋಗಗಳನ್ನು ತ್ಯಜಿಸಿ ಸಂಪೂರ್ಣವಾಗಿ ಮೌಲ್ಯಾಧಾರಿತ ಶಿಕ್ಷಣ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಜ್ಯದಾದ್ಯಂತ ಮೌಲ್ಯ ಶಿಕ್ಷಣದ ಶಿಬಿರಗಳು, ಉಪನ್ಯಾಸಗಳು ಹಾಗೂ ಪರೀಕ್ಷೆಗಳ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರೇರಣೆಯ ಬೆಳಕು ಹರಡುತ್ತಿದ್ದಾರೆ. ಕೇವಲ 18 ದಿನಗಳಲ್ಲಿ 4,000 ಕಿಲೋಮೀಟರ್ ಬೈಕ್ ಯಾತ್ರೆ ಮಾಡಿ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೆ ತಲುಪಿ ಜಾಗೃತಿ ಮೂಡಿಸಿರುವುದು ಇವರ ವಿಶೇಷ ಸಾಧನೆ. ಇವರ ಪ್ರಮುಖ ಕೃತಿಗಳಲ್ಲಿ ವೀರಯೋಧ ಹೇಮಚಂದು, ಸಾಗರದಾಚೆ ವಿವೇಕಾನಂದ ಮತ್ತು ಹುಲಿ ಹಾಲಿನ ಮೇವು ಸೇರಿವೆ. ಸಮಾಜ, ಸಂಸ್ಕೃತಿ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ಇವರು ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಂದು ಇವರು ಸ್ವಾತಂತ್ರ್ಯ ಹೋರಾಟದ ಎಂಬ ವಿಷಯದ ಬಗ್ಗೆ ನಮ್ಮೊಂದಿಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯ ಮೂಲಕ ಶ್ರೀ ನಿತ್ಯಾನಂದ ವಿವೇಕವಂಶಿ ಅವರನ್ನು ಸ್ವಾಗತಿಸೋಣ.
ಪರಿಚಯಕ್ಕೆ ಧನ್ಯವಾದ. ಈಗ ನಾನು ನಮ್ಮ ಮುಖ್ಯ ಅತಿಥಿಯಾದ ನಿತ್ಯಾನಂದ ವಿವೇಕ ವಂಶಿ ಅವರನ್ನು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತನಾಡುವುದಕ್ಕೆ ವಿನಂತಿಸುತ್ತೇನೆ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋರ್ಷಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ವೇದಿಕೆ ಮೇಲೆ ವಿರಾಜಮಾನರಾಗಿರ್ತಕ್ಕಂಥ ಪೂಜ್ಯ ಸ್ವಾಮೀಜಿಯವರ ಪಾದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸ್ತಾ ಎಲ್ಲ ನೆಚ್ಚಿನ ಗುರುವೃಂದಕ್ಕೆ ಮತ್ತು ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯಂತ ಆಸಕ್ತಿಯಿಂದ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಹೇಗೆ ನಡೆಯಿತು ಅನ್ನೋ ಕುರಿತಂತೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯಿಂದ ಕೂತಿರ್ತಕ್ಕಂಥ ಎಲ್ಲ ನೆಚ್ಚಿನ ವಿದ್ಯಾರ್ಥಿ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರ. ಆತ್ಮೀಯರೇ, ನಮ್ಮ ದೇಶ ಭಾರತ ನಮ್ಮೆಲ್ಲರಿಗೂ ಗೊತ್ತು. ಈ ದೇಶಕ್ಕೆ ಹಿಂದೆ ಸ್ವಾತಂತ್ರ್ಯ ಇರಲಿಲ್ಲ, ಅದನ್ನು ನಾವು ಗಳಿಸ್ಕೊಂಡ್ವಿ ಅನ್ನೋ ಕಥನ ನಮ್ಮ ಹಿಂದಿನ ಪೀಳಿಗೆ, ಇಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆ ತಿಳಿಯಲೇಬೇಕಾದಂಥ ಅತ್ಯಂತ ಅವಶ್ಯಕ ಸಂಗತಿಗಳಲ್ಲೊಂದು. ಈ ಸಂಗತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಅಂತ ಫೋಕಸ್ ಅಸಿಸ್ಟ್ ತಂಡ ಮತ್ತು ಎಲ್ಲ ಅದರ ಉಪ ಇಲಾಖೆಗಳು, ತಂಡಗಳು ಎಲ್ಲ ಸೇರಿ ಈ ಥರದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ತುಂಬ ಖುಷಿಯ ಸಂಗತಿ. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿಯಾಗಿದ್ದಾಗ ನಿಮ್ಮ ಥರ ಹಳ್ಳಿಯಲ್ಲಿ ಓದಿದ್ದು. ಹೈಸ್ಕೂಲ್ ಮುಗಿಸಿದ ನಂತರ ಹೈಸ್ಕೂಲಲ್ಲಿ ಓದಬೇಕಾದ್ರೆ ಯಾರೋ ನನಗೆ ಒಂದು ಪುಸ್ತಕ ತಂದು ಕೊಟ್ಟಿದ್ರು. ಸ್ವಾಮಿ ಪುರುಷೋತ್ತಮಾನಂದರು ಬರೆದಂಥ ವಿದ್ಯಾರ್ಥಿಗಾಗಿ ಅನ್ನೋ ಪುಸ್ತಕ. ವಿದ್ಯಾರ್ಥಿಗೊಂದು ಪತ್ರ ಅಂತಿತ್ತು, ವಿದ್ಯಾರ್ಥಿಗಾಗಿ ಅಂತಾಗಿದೆ. ಆ ಪುಸ್ತಕನ ಓದಿ ಯಾಕೋ ರಾಮಕೃಷ್ಣಾಶ್ರಮದಲ್ಲೇ ಓದಬೇಕು ಅನ್ನೋ ಹಂಬಲದಿಂದ ನಾನು ಇಲ್ಲಿಗೆ ಬಂದೆ. ಅವತ್ತು ಸುಮಾರು 1 ವರ್ಷ 2 ವರ್ಷ ಆ ಪುಸ್ತಕದಲ್ಲಿ ಹೇಳಿದ್ದನ್ನೆಲ್ಲ ಮನೆಯಲ್ಲೇ ಫಾಲೋ ಮಾಡಿ, ಯಾರೂ ಗುರುಗಳಿಲ್ಲದೆ, ಯಾರ ಮಾರ್ಗದರ್ಶನವೂ ಇಲ್ಲದೆ ಆ ಪುಸ್ತಕನೇ ಗುರು ಅಂತ ಅಂದ್ಕೊಂಡು ಅದನ್ನು ಫಾಲೋ ಮಾಡಿ ಅದಾದ ನಂತರ ಇಲ್ಲಿಗೆ ವಿದ್ಯಾಶಾಲಕ್ಕೆ ಸೇರಬೇಕು ಅಂತ ತುಂಬ ಆಸೆಯೊಂದಿಗೆ ಬಂದೆ. ಆದರೆ ನಂದು ಮಾರ್ಕ್ ಗಳಿಕೆ ಕಡಿಮೆ ಇದ್ದಿದ್ದರಿಂದ ಅವತ್ತಿನ ದಿನ ನನಗೆ ಇಲ್ಲಿಗೆ ಸೇರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಆದರೆ ಭಗವಂತನ ಕೃಪೆಯಿಂದ ಇಲ್ಲಿಯ ರಿಮ್ಸೆ BEd ಕಾಲೇಜಿಗೆ 5 ವರ್ಷಗಳ ನಂತರ ಸೇರ್ಕೊಳ್ತಕ್ಕಂಥ ಒಂದು ಭಾಗ್ಯ ನನಗೆ ಸಿಕ್ತು. ಈ ಸಂದರ್ಭದಲ್ಲಿ ಇಲ್ಲಿ ನಿಂತು ಮಾತನಾಡ್ತಾ ಇರೋದಕ್ಕೆ ತುಂಬ ಆನಂದ, ಕೃತಜ್ಞತೆ ಮತ್ತು ಧನ್ಯತಾ ಭಾವ ನನ್ನಲ್ಲಿ ಮೂಡಿದೆ. ಯಾಕಂದರೆ ಅಲ್ಲಿ ಕೂರಬೇಕು ಅಂತ ಆಸೆ ಇತ್ತು ನನಗೆ. ಆದರೆ ಭಗವಂತ ಅಲ್ಲಿ ಅವಕಾಶ ಮಾಡಿಕೊಡದೆ ಇಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾನೆ. ನೀವೆಲ್ಲ ವರ್ಷ ಪೂರ್ತಿ ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಿದ್ದೀರೋ, ವರ್ಷ ಪೂರ್ತಿ ನೀವು ಏನೆಲ್ಲ ಚಟುವಟಿಕೆ ಮಾಡ್ತಾ ಇದ್ದೀರೋ ಆ ಎಲ್ಲ ಚಟುವಟಿಕೆಗಳನ್ನು ಒಂದು ಗಂಟೆಯಲ್ಲಿ ನನಗೆ ನಿಮ್ಮ ಸ್ನೇಹಿತರು ಎಕ್ಸ್ಪ್ಲೇನ್ ಮಾಡಿಬಿಟ್ರು. ನನಗನ್ನಿಸ್ತು ನಾನು ವರ್ಷ ಪೂರ್ತಿ ಅಲ್ಲಿ ಏನು ಓದಬೇಕಾಗಿತ್ತೋ, ಏನು ಕಲಿಬೇಕು ಅಂದ್ಕೊಂಡಿದ್ನೋ, ನಾನು ಖಂಡಿತ ಇಲ್ಲಿ ಓದಕ್ಕೆ ಬಂದಿರಲಿಲ್ಲ. ಮಕ್ಕಳ ಓದಬೇಕು ಅಂದ್ಕೊಂಡು ಬಂದಿರಲಿಲ್ಲ, ಇಲ್ಲಿ ಮಾರ್ಕ್ಸ್ ತೊಗೊಳ್ಬೇಕು, ಚೆನ್ನಾಗಿ ಓದಬೇಕು ಅಂದ್ಕೊಂಡು ಖಂಡಿತ ಬಂದಿರಲಿಲ್ಲ. ನಾನು ಇಲ್ಲಿಗೆ ಬಂದಿದ್ದೆ ಆ ಪುಸ್ತಕದಲ್ಲಿ ಏನೇನು ಹೇಳಿದ್ರು, ಯೋಗ ಮತ್ತು ಧ್ಯಾನ, ಆಮೇಲೆ ಟೈಮ್ ಟೇಬಲ್ ಫಾಲೋ ಮಾಡೋದು, ಈ ಥರದನ್ನೆಲ್ಲ ಪಾಯಿಂಟ್ ಮಾಡ್ಕೊಂಡು ಅದನ್ನು ಕಲಿಬೇಕು ಅಂತ ಇಲ್ಲಿ ಬಂದಿದ್ದು. ವಾತಾವರಣ ಮನೆಯಲ್ಲಿ ಆ ಥರ ಇರಲಿಲ್ಲ ಅವತ್ತಿನ ದಿನಕ್ಕೆ. ನಮ್ಮ ಸ್ನೇಹಿತರ ಸರ್ಕಲ್ಲು ಹಂಗಿರಲಿಲ್ಲ. ಈ ಆಧ್ಯಾತ್ಮಿಕತೆ ಅನ್ನೋ ಚಿಂತನೆಯೇ ಪಾಪ ಅವತ್ತಿನ ದಿನಮಾನಗಳಲ್ಲಿ ಆ ಜಾಗಗಳಲ್ಲಿ ಇರಲಿಲ್ಲ. ಹೀಗಾಗಿ ಅದನ್ನು ಕಲಿಯೋದಕ್ಕೆ ಅಂತ ಬಂದಿದ್ದು. ಅದನ್ನೆಲ್ಲ ನಮ್ಮ ಮಕ್ಕಳು, ನಿಮ್ಮ ಸ್ನೇಹಿತರು 1 ಗಂಟೆಯಲ್ಲಿ ನನಗೆ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ನನಗನ್ನಿಸ್ತು ಅವತ್ತು ಲಭ್ಯ ಇಲ್ದಿರೋದು ನನಗೆ ಇವತ್ತು ಸಿಗ್ತಾ ಇದೆಯೇನೋ ಅಂತ. ಹೀಗಾಗಿ ಭಾಳ ಆನಂದದಿಂದ ಇಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಸಮಯ ತುಂಬ ಕಡಿಮೆ ಇದೆ. ಇನ್ನು ಅರ್ಧ ಗಂಟೆ ಸಮಯ ಆಮೇಲೆ 15 ಮಿನಿಟ್ಸು ಇದೆ. ಇನ್ನು ಅರ್ಧ ಗಂಟೆ ಸಮಯದಲ್ಲಿ ನಾನು ನಿಮಗೆ ಇವತ್ತಿನ ಟಾಪಿಕನ್ನು ಹೇಳಬೇಕು. ಬಟ್ ನನಗೆ ಎಷ್ಟು ಆನಂದ ಆಗಿದೆ ಅಂತ ಹೇಳಿದ್ರೆ, ಇವತ್ತಿನ ಈ ಎಕ್ಸ್ಪ್ಲೈನ್ ಏನು ಮಾಡಿದ್ರು, ಇಲ್ಲಿ 2 ನಿಮಿಷದ VT ಏನು ತೋರಿಸಿದ್ರು, ಅದ್ರ ಬಗ್ಗೆನೇ ನನಗೆ ಮಾತನಾಡೋಕೆ ಒಂದು ಅರ್ಧ ಗಂಟೆ ಬೇಕು ಅನ್ನುವಷ್ಟು ಮಟ್ಟಿಗೆ ಅದು ವಿಶೇಷವಾಗಿದೆ. ಯಾಕೆಂದರೆ ಎಲ್ಲ ಕಡೆಗಳಲ್ಲಿ ನೀವು ನೋಡ್ತಿದ್ದೀರಾ, ನಿಮಗೋದು ಅನುಭವ ಆಗಿರ್ಬೋದು. ಪೇರೆಂಟ್ಸು, ಟೀಚರ್ಸು, ಕಾಲೇಜಸ್ಸು, ಮ್ಯಾನೇಜ್ಮೆಂಟು, ಸಮಾಜ ಎಲ್ಲರೂ ಒಕ್ಕೋರಲಿನಿಂದ ನೀವು ತಗೊಳ್ತಕ್ಕಂಥ ಮಾರ್ಕ್ಸಿನ ಮೇಲೆ ಫೋಕಸ್ ಮಾಡ್ತಾ ಇದೆ. ನೀವೆಷ್ಟು ಮಾರ್ಕ್ಸ್ ತಗೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಯೋಗ್ಯತೆ ನಿರ್ಧಾರ ಆಗುತ್ತೆ. 1 ಮಾರ್ಕು ಅರ್ಧ ಮಾರ್ಕ್ ಹೆಚ್ಚು ಕಡಿಮೆ ಆದ್ರೂ 1 ಮಾರ್ಕ್ ಜಾಸ್ತಿ ತಗೊಂಡವನು ಗ್ರೇಟ್ ಆಗ್ತಾನೆ, 1 ಮಾರ್ಕ್ಸ್ ಕಡಿಮೆ ತಗೊಂಡವನು ಕೆಳಗಡೆ ಬಂದ್ಬಿಡ್ತಾನೆ. ಇದು ಸಮಾಜದ ಮಾನಸಿಕತೆ ಇವತ್ತು ಆಗ್ಬಿಟ್ಟಿದೆ. ಆದರೆ ವಾಸ್ತವದಲ್ಲಿ ನಿಜವಾದ ಎಜುಕೇಷನ್ ಏನು ಅನ್ನೋದನ್ನು ಸ್ವಾಮೀಜಿ ಹೀಗೆ ಹೇಳಲ್ಲ. ಮಾರ್ಕ್ ಆಧಾರಿತ, ಅಂಕ ಆಧಾರಿತ ಎಜುಕೇಷನನ್ನು ಸ್ವಾಮೀಜಿ ಎಜುಕೇಷನ್ ಅಂತ ಕರೆಯಲ್ಲ. ನೀವೆಲ್ಲ ಸ್ವಾಮೀಜಿ ಬಗ್ಗೆ ತಿಳ್ಕೊಂಡಿದ್ದೀರಾ. ಸ್ವಾಮೀಜಿಯವರು ಎಜುಕೇಷನ್ ಅಂದರೆ ಏನು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಇರ್ತಕ್ಕಂಥ ಡಿವಿನಿಟಿಯನ್ನು, ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್, ಅದನ್ನು ಸ್ವಾಮೀಜಿಯವರು ಹೇಳ್ತಾರಲ್ಲ. ಪ್ರತಿಯೊಂದು ಆತ್ಮವು ಆಂತರ್ಯದಲ್ಲಿ ದಿವ್ಯವಾಗಿದೆ. ಈ ದಿವ್ಯತೆಯನ್ನು ಹೊರಗೆ ವ್ಯಕ್ತಪಡಿಸೋದನ್ನು ಕಲಿಸೋದು ಶಿಕ್ಷಣ ಆಗುತ್ತೆ.
ಅದಕ್ಕೆ ಮುಖ್ಯವಾಗಿ 4 ಮಾರ್ಗವನ್ನು ಹೇಳ್ತಾರೆ. ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ರಾಜಯೋಗ. ಅದಲ್ಲದೆ ಇನ್ನೂ ಅನೇಕ ಮಾರ್ಗಗಳಿದ್ದಾವೆ. ಆದರೆ ಮುಖ್ಯವಾಗಿ ಈ 4 ಹೇಳ್ತಾರೆ ಸ್ವಾಮೀಜಿ. ಆ 4 ಮಾರ್ಗಗಳಲ್ಲಿ ನಮ್ಮ ಒಳಗಡೆ ಇರತಕ್ಕಂಥ ಡಿವಿನಿಟಿಯನ್ನು ಹೊರಗಡೆ ತರಬೇಕು ಅಂತ. ಆ ಡಿವಿನಿಟಿನ ಹೊರಗಡೆ ತರೋದು ಹೇಗೆ ಅನ್ನೋದೇ ಇವತ್ತಿನ ದೊಡ್ಡ ಸಮಸ್ಯೆ ಆಗಿದೆ ನಮ್ಮ ಇಡೀ ಎಜುಕೇಷನ್ ಸಿಸ್ಟಮಲ್ಲಿ. ಆ ಡಿವಿನಿಟಿನ ಹೊರಗೆ ತರೋದು ಹೇಗೆ ಅಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳ ಮುಖಾಂತರ. ನೀವೇನೆಲ್ಲ ಮಾಡ್ತಿದ್ದೀರೋ, ಅದು ಆಸ್ಟ್ರೋನಮಿ ಇರ್ಬೋದು, ಅಥವಾ ಸ್ವಿಮ್ಮಿಂಗ್ ಇರ್ಬೋದು, ಅಕ್ವಾಟಿಕ್ ಇವೆಂಟ್ಸ್ಗಳಿರ್ಬೋದು, ಅಥವಾ ಡಿಬೇಟ್ಸ್ ಆಗಿರ್ಬೋದು, ಅಥವಾ ಲೈಬ್ರರಿಯ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಸೇವೆ ಆಗಿರ್ಬೋದು. ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಸೇವೆ ಮಾಡ್ತೀರಾ, ನೀವು ಒಂದು ಕ್ಲೀನಿಂಗ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈ ಎಲ್ಲವೂ ಸೇರ್ಕೊಂಡಂತೆ ಮನುಷ್ಯ ತನ್ನ ಆಂತರ್ಯದಲ್ಲಿರ್ತಕ್ಕಂಥ ಡಿವಿನಿಟಿನ ಹೊರಗೆ ತರಕ್ಕೆ ಸಾಧ್ಯ ಹೊರತು ಕೇವಲ ಮಾರ್ಕ್ಸಿಂದ ಅಲ್ಲ. ಮಾರ್ಕ್ಸು ಒಂದು ಭಾಗ, ಆದರೆ ಮಾರ್ಕ್ಸೇ ಎಲ್ಲವೂ ಅಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಾಜಕ್ಕೆ ಇನ್ನೂ ತುಂಬ ಸಮಯ ಬೇಕಾಗಿದೆ. ಆದರೆ ಅದಕ್ಕೆ ಮಾಡೆಲ್ ಅನ್ನೋ ಥರ ರಾಮಕೃಷ್ಣ ವಿದ್ಯಾಶಾಲೆಯಲ್ಲಿ ಈ ರೀತಿಯ ಶಿಕ್ಷಣವನ್ನು ನಿಮಗೆ ಕೊಡ್ತಾ ಇರೋದು ಬಹಳ ಆನಂದದ ಸಂಗತಿ. ನಾನು ಹೊರಗೆ ನಿಂತು ಹೇಳಬಲ್ಲೆ, ಅಂದರೆ ಆ ವಿದ್ಯಾಶಾಲೆಯಿಂದ ಹೊರಗಡೆ ನಿಂತು ಸಮಾಜ ನೋಡ್ತಾ ನಾನು ಹೇಳಬಲ್ಲೆ, ನೀವು ಸಿಗ್ತಿರ್ತಕ್ಕಂಥ ಈ ಶಿಕ್ಷಣ ಅದ್ಭುತವಾದ ಶಿಕ್ಷಣ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಸಿಗಲೇಬೇಕಾದಂಥ ಶಿಕ್ಷಣ. ದುರದೃಷ್ಟವಶಾತ್ ಅದು ನಮ್ಮ ಸಮಾಜಕ್ಕೆ ಲಭ್ಯ ಆಗ್ತಾ ಇಲ್ಲ. ನನ್ನ ಆಸೆ ಏನಂತಂದರೆ, ಇಲ್ಲಿ ಕಲಿತಾ ನೀವೆಲ್ಲರೂ ಮಕ್ಕಳು ಯಾರು ಕಲಿತಾ ಇದ್ದೀರೋ, ನಿಮಗೆ ಸಿಕ್ಕಂಥ ಈ ಎಜುಕೇಷನನ್ನು, ನಿಜವಾದಂಥ ಎಜುಕೇಷನನ್ನು ಸಮಾಜದ ಬೇರೆ ಬೇರೆ ವರ್ಗಕ್ಕೆ, ವಲಯಕ್ಕೆ ಮುಟ್ಟಿಸಬೇಕಾದಂಥ ಹೊಣೆಗಾರಿಕೆ ನಿಮ್ಮ ಮೇಲಿದೆ. ಆ ಹೊಣೆಗಾರಿಕೆಯನ್ನು ನೀವೆಲ್ಲರೂ ಸ್ವೀಕರಿಸಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ. ಯಾಕೆಂದರೆ ನಾನು ಹೇಳೋದಕ್ಕೆ ಅಧಿಕಾರ ಇದೆ ನನಗೆ. ಯಾಕೆಂದರೆ ನಾನು ರಿಮ್ಸೆಯಲ್ಲಿ ಏನು ಕಲಿತ್ನೋ, ರಿಮ್ಸೆಯಲ್ಲಿ 1 ವರ್ಷಗಳ ಕಾಲ ನಾನು ಟೆಕ್ಸ್ಟ್ ಬುಕ್ ಓದಲಿಲ್ಲ ಮಕ್ಕಳ. ನಿಮಗೆ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ತುಂಬ ಟೆಕ್ಸ್ಟ್ ಬುಕ್ ಓದಲಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಓದ್ಕೊಂಡಿದ್ದು. ಅದ್ರ ಡಿಸ್ಟಿಂಕ್ಷನ್ ಬಂತು ಸ್ವಾಮಿ ವಿವೇಕಾನಂದರ ಕೃಪೆಯಿಂದ. ಆದರೆ ಉಳಿದಂತೆ ನಾವು ಓದಿದ್ದು ಲೈಬ್ರರಿಲಿ ಕೂತ್ಕೊಂಡು ಸ್ವಾಮಿ ವಿವೇಕಾನಂದರ ಕೃತಿಶ್ರೇಣಿ 9 ಬುಕ್ ಇದೆ, ನೋಡಿದ್ದೀರಾ ನೀವು? ಈಗ 10 ಆಗಿರಬೇಕು. 9 ವಾಲ್ಯೂಮ್ಸು ವಿವೇಕಾನಂದರದ್ದು. ಅದನ್ನು ನಾನು ಕೂತ್ಕೊಂಡು ಓದಿದ್ದು ಇಡೀ 10 ತಿಂಗಳು ಪೂರ್ತಿ. ಆವತ್ತೇನು ಓದಿದ್ನೋ ಅದಾದಮೇಲೆ ಇವಾಗ ಒಂದು 10-15 ವರ್ಷ ಆಗೋಗಿದೆ. ಆಗಲೇ 15 ವರ್ಷದಿಂದ ನಾನೇನು ಸ್ಪೀಚ್ ಮಾಡ್ತಾ ಇದ್ದೀನಲ್ಲ, ಎಲ್ಲ ವಿಷಯಗಳು ಅಲ್ಲಿಂದ ಬಂದಿರೋದು ನನಗೆ. ಮತ್ತು ಅದಾದಮೇಲೆ ಹೊಸದಾಗಿ ಓದೋದಕ್ಕೆ ನನಗೆ ಅವಕಾಶನೂ ಆಗಲಿಲ್ಲ, ಓದೂ ಇಲ್ಲ ಜಾಸ್ತಿ ಹೆಚ್ಚಿಗೆ. ಆದರೆ ದುರದೃಷ್ಟ ಏನಂದರೆ ಆಡಿಯನ್ಸೇ ಸಿಗ್ತಾ ಇಲ್ಲ ನನಗೆ. ನಾನು ಈಗ ಓದಿರೋ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆಡಿಯನ್ಸ್ ಸಿಗ್ತಾ ಇಲ್ಲ. ಅಂದರೆ ಅಷ್ಟು ಆಡಿಯನ್ಸು ಅದರ ನೆಕ್ಸ್ಟ್ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಅರ್ಹರಾಗ್ತಾ ಇಲ್ಲ ಅಂತ. ಅಂದರೆ ಕಂಟೆಂಟ್ ಇರುವಷ್ಟನ್ನೇ ಅರಗಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸೊಸೈಟಿಗೆ. ಅಂದರೆ ನಾನು ಇನ್ನು ಏನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ನೀವು 3 ವರ್ಷ ಅಥವಾ 5 ವರ್ಷ ಏನು ಕಲಿತೀರಲ್ಲ, ಇದು ಇಡೀ ಜನ್ಮಕ್ಕಾಗುವಷ್ಟು ಶಿಕ್ಷಣ ನಿಮ್ಗಿಲ್ಲಿ ಸಿಕ್ಬಿಡುತ್ತೆ. ಇದು ನಾನು ಸ್ವಂತ ಎಕ್ಸ್ಪೀರಿಯನ್ಸಿಂದ ಹೇಳ್ತಾ ಇರೋದು. ರಿಮ್ಸಲ್ಲಿ 10 ತಿಂಗಳು ನಾನೇನು ಕಲ್ತ್ನೋ ಅದು ಇವತ್ತಿನವರೆಗೂ ನನ್ನ ಬಂಡವಾಳ. ಇನ್ನು ಮುಂದಕ್ಕೂ ನನಗೆ ಅದು ಉಪಯೋಗ ಬರುತ್ತೆ. ಹೊಸದಾಗಿ ಕಲಿಬಾರ್ದು ಅಂತೇನಿಲ್ಲ, ಆದರೆ ಆ ಕಲ್ತಿರೋದನ್ನು ತಿಳಿಸೋದಕ್ಕೆ ಸಮಾಜಕ್ಕೆ ನನಗಿನ್ನೂ ಡೈಜೆಸ್ಟ್ ಆಗಿಲ್ಲ ಸಮಾಜದೊಳಗಡೆ. ಅದಿನ್ನು ನಾನು ಹೇಳೋ ವಿಷಯಗಳು ಇನ್ನು ಹೊಸ ವಿಷಯಗಳನ್ನ ಹೇಳೋಣ ಅಂದರೆ ಹಳೆಯ ವಿಷಯಗಳೇ ಇನ್ನೂ ಡೈಜೆಸ್ಟ್ ಆಗ್ತಾ ಇಲ್ಲ ಅಂತ. ಹಾಗಾಗಿ ನಾನು ಹೇಳ್ತಾ ಇರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನೀವು 5 ವರ್ಷ ಏನು ಕಲಿತೀರೋ, 3 ವರ್ಷ 5 ವರ್ಷ ಏನು ಕಲಿತೀರಲ್ಲ, ಇಲ್ಲಿ ಇದು ಜೀವಮಾನಕ್ಕೆ ಬರ್ತಕ್ಕಂಥ ಎಜುಕೇಷನ್. ದಯಮಾಡಿ ಇದನ್ನು ಕಲಿತೀರಾ, ಇರೋದಿರ್ತೀರಾ, ಹೆಂಗಿದ್ರು ಇರಲೇಬೇಕು. ಆದರೆ ಆಸಕ್ತಿಯಿಂದ, ಪ್ರೀತಿಯಿಂದ, ಇಷ್ಟಪಟ್ಟು ಇದ್ದರೆ ಜಾಸ್ತಿ ಒಳಗಡೆ ಇಳಿಯುತ್ತೆ ಹೃದಯಕ್ಕೆ ಮತ್ತು ಮೆದುಳಿಗೆ. ಅದು ನನ್ನ ಮನವಿ. ನೆಕ್ಸ್ಟ್ ಇವತ್ತಿನ ಟಾಪಿಕ್, ಇಂಡಿಪೆಂಡೆನ್ಸ್ ಡೇ ಬಂತು, ಆಗಸ್ಟ್ 15ನೇ ತಾರೀಕು, ಸ್ವಾತಂತ್ರ್ಯ ಅಂತ. ಮಕ್ಕಳ, ನಮ್ಮ ದೇಶ ಭಾರತ ನಮ್ಮೆಲ್ಲರಿಗೂ ಗೊತ್ತು. ಈ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟ ಅನ್ನೋ ಟಾಪಿಕ್ ಇವತ್ತು ತಗೊಳ್ಳೋದಾದ್ರೆ, ನಮ್ಮ ದೇಶ ಭಾರತ ಅಂತ ನಮ್ಮೆಲ್ಲರಿಗೂ ಗೊತ್ತು. ಸ್ವಾತಂತ್ರ್ಯ ಅಂದರೆ ಫ್ರೀಡಮ್, ನಮ್ಮ ನಿರ್ಧಾರ ತಗೊಂಡು ನಾವು ಬದುಕೋದನ್ನು ಸ್ವತಂತ್ರ ಅಂತ ಕರಿಬೋದು. ಈ ಹೋರಾಟ ಅನ್ನೋ ಪ್ರಶ್ನೆ ಒಂಥರ ಗೊಂದಲಾತ್ಮಕವಾಗಿದೆ. ಯಾಕೆ ಸರ್ ಸ್ವತಂತ್ರ ಹೋರಾಟ ಅಂದರೆ ಹಂಗಾದ್ರೆ ನಮಗೆ ಸ್ವತಂತ್ರ ಇರಲಿಲ್ವಾ? ಇರಲಿಲ್ಲ. ಇಲ್ಲದೇ ಇದ್ದದಕ್ಕೇನೆ ಗಳಿಸ್ಕೊಳ್ಳೋದಕ್ಕೆ ಹೋರಾಟ ಮಾಡಬೇಕಾಯ್ತು. ಹಾಗಿದ್ರೆ ನಮ್ಮ ಸ್ವತಂತ್ರವನ್ನು ಕಿತ್ಕೊಂಡವ್ರು ಯಾರು? ಬ್ರಿಟಿಷರು ನಮ್ಮ ಸ್ವತಂತ್ರವನ್ನು ಕಿತ್ಕೊಂಡಿದ್ರು. ಯಾವಾಗ ಕಿತ್ಕೊಂಡ್ರು ಬ್ರಿಟಿಷರು ನಮ್ಮ ಸ್ವತಂತ್ರವನ್ನು? ಯಾವಾಗಪ್ಪ? 1757. ಯಾಕೆ? ಪ್ಲಾಸಿ ಕದನ ನಡೀತು, ವಾರ್ ಆಫ್ ಪ್ಲಾಸಿ ನಡೀತು. ಆಗ ಅಧಿಕೃತವಾಗಿ ಇಂಡಿಯಾ, ಭಾರತ ಅವ್ರ ಕೈವಶ ಆಯಿತು ಅಂತ ನಾವು ನಂಬುತ್ತೀವಿ. 1757ಕ್ಕಿಂತ ಹಿಂದೆ, ಅದಕ್ಕಿಂತ ಹಿಂದೆ ನಮ್ಮ ಮೇಲೆ ಆಕ್ರಮಣಗಳು ನಡೆದೇ ಇರಲಿಲ್ವ? ಹಾಗಿದ್ರೆ ಯಾರು ನಡೆಸಿದ್ರು? ಯಾರಪ್ಪ? ಮುಘಲರು. ಗೊತ್ತಾಗಿದೆ, ಚಾವ ಮೂವಿ ನೋಡಿದ್ದೀರ ಎಲ್ರು? ಆಯ್ತು, ಮೊಘಲರು ನಡೆಸಿದ್ರು. ಆಮೇಲೆ ಮರಾಠರು ನಮ್ಮೇಲೆ ನಡೆಸಿದ್ರ? ಫೈಟ್ ಮಾಡಿದ್ದು. ಮೊಘಲರು ನಮ್ಮ ಸ್ವತಂತ್ರವನ್ನು ಕಿತ್ಕೊಂಡಿದ್ರು. ಅದಕ್ಕಿಂತಲೂ ಹಿಂದೆ ಯಾರಪ್ಪ? ದೆಹಲಿ ಸುಲ್ತಾನರು. ಅದಕ್ಕಿಂತ ಹಿಂದೆ ಅಫ್ಘನ್ನರು, ಇರಾನರು. ಆಮೇಲೆ ಓಕೆ, ಸರಿ.
ಹಾಗಿದ್ರೆ ಈ ಸ್ವತಂತ್ರವನ್ನು ಕಿತ್ಕೊಳ್ತಕ್ಕಂಥ ಪ್ರಕ್ರಿಯೆ ಭಾರತದ ಮೇಲೆ ಯಾವಾಗಿಂದ ಆರಂಭ ಆಗಿದ್ದು? 10ನೇ ಶತಮಾನದಿಂದ ಆರಂಭ ಆಯ್ತಾ? ಸರಿ, ಹಾಗಿದ್ರೆ ಎಲ್ಲರೂ ಬಂದು ನಮ್ಮ ದೇಶದ ಸ್ವತಂತ್ರವನ್ನ ಯಾಕೆ ಕಿತ್ಕೊಳ್ತಾ ಇರ? ಯಾಕೆ? ನಾನೇ ಹೇಳ್ಬಿಡ್ತೀನಿ ಮಕ್ಕಳ. ತುಂಬ ಜನ ನಮ್ಮ ದೇಶನ ಬಡ ರಾಷ್ಟ್ರ ಅಂತ ಕರೀತಾರೆ, ಈಗೆಲ್ಲ ಅಭಿವೃದ್ಧಿಶೀಲ ರಾಷ್ಟ್ರ ಅಂತ ಕರೀತಾರೆ. ಈಗ ಒಂದು 15 ವರ್ಷದಿಂದ ಭಾರತವನ್ನು ಅಭಿವೃದ್ಧಿಶೀಲ ರಾಷ್ಟ್ರ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ, 4ನೇ ಅತಿ ದೊಡ್ಡ ಎಕಾನಮಿ ಅಂತೆಲ್ಲ ಕರೀತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಬಟ್ ನಾನು ಓದಬೇಕಾದ್ರೆ ನಮ್ಮ ಪ್ರಬಂಧ ಸ್ಪರ್ಧೆ ಇಡ್ತಿದ್ದೆ ಭಾರತ ಒಂದು ಬಡ ದೇಶ, ಭಾರತ ಬಡ ದೇಶ ಅಂತ. ಅಂದರೆ ಅದು ಬ್ರ್ಯಾಂಡ್ ಆಗಿಬಿಟ್ಟಿತ್ತು, ಭಾರತ ಅಂದರೆ ಬಡ ರಾಷ್ಟ್ರ ಅಂತ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ನಿಂತ್ಕೊಂಡು ಭಾಷಣ ಮಾಡಿದ ಮೇಲೂ ಪ್ರಪಂಚ ಅರ್ಥ ಮಾಡ್ಕೊಂಡ್ಬಿಡ್ತು ಭಾರತ ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ ಅಲ್ಲ ಅಂತ. ಆದರೆ ಭಾರತೀಯರಿಗೆ ಇನ್ನೂ ಗೊತ್ತಾಗ್ಲಿಲ್ಲ ನಾವು ಶ್ರೀಮಂತ ರಾಷ್ಟ್ರ ಅಂತ. ಅಂದರೆ ಭಾರತ ಬಡ ರಾಷ್ಟ್ರ ಅನ್ನೋ ಕಲ್ಪನೆ ನಮಗಿದೆ, ವಾಸ್ತವದಲ್ಲಿ ಸುಳ್ಳು. ಯಾಕೆ ಸುಳ್ಳು ಅಂತಂದರೆ ಮಕ್ಕಳ, ನಮ್ಮ ದೇಶದ ಮೇಲೆ ನಮ್ಮ ಅಲೆಕ್ಸಾಂಡರ್ನಿಂದ ಹಿಡಿದು, ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಕರೀತಾರಲ್ಲ, ಅಲ್ಲಿಂದ ಹಿಡಿದು ನಿನ್ನೆ ಮೊನ್ನೆ ಪಾಕಿಸ್ತಾನದವರೆಗೂ ನಿರಂತರವಾಗಿ ದಾಳಿ ನಡೀತಾನೆ ಇದೆ. ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ಳೋದಕ್ಕೆ, ಅಂದರೆ ನಮ್ಮ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ, ನಮ್ಮ ಸಂಪತ್ತನ್ನು ವಶಪಡಿಸ್ಕೊಳ್ಳೋದಕ್ಕೆ ನಿರಂತರವಾಗಿ ನಮ್ಮ ಮೇಲೆ ದಾಳಿ ಮಾಡ್ತಾನೆ ಇದ್ದಾರೆ. ಯಾಕೆ ದಾಳಿ ಮಾಡ್ತಾ ಇದ್ದಾರೆ? ನಾವು ಬಡ ರಾಷ್ಟ್ರ ಅಂತನಾ? ಬಡ ರಾಷ್ಟ್ರದ ಮೇಲೆ ಯಾರು ಯಾಕಾದರೂ ದಾಳಿ ಮಾಡ್ತಾರೆ? ಸುಮ್ಮನೆ ಯೋಚನೆ ಮಾಡಿ. ಮೈಸೂರಿನಲ್ಲಿ ನಾಳೆ ಪೇಪರಲ್ಲಿ ನ್ಯೂಸ್ ಬರುತ್ತೆ, ನ್ಯೂಸ್ ಪೇಪರ್ ಒಂದು ನ್ಯೂಸ್ ಬರುತ್ತೆ, ಏನು ಮೈಸೂರಿನ ಅತ್ಯಂತ ಬಡವನ ಗುಡಿಸಿಲಿನಿಗೆ ನುಗ್ಗಿ ಕಳ್ಳರು ಕಳ್ತನ ಮಾಡ್ಕೊಂಡು ಹೋದ್ರು ಅಂತ ಬರುತ್ತಾ ಥರ ನ್ಯೂಸ್ ಎಲ್ಲಾದ್ರೂ? ಸಾಧ್ಯನೇ ಇಲ್ಲ. ಬರೋದೇನು ಮೈಸೂರಿನ ತುಂಬ ಶ್ರೀಮಂತನ ಮನೆಯಲ್ಲಿ, ಮೈಸೂರಿನ ಒಂದು ಬ್ಯಾಂಕಲ್ಲಿ, ಮೈಸೂರಿನ ಒಂದು ಜ್ಯುವೆಲರಿ ಅಂಗಡಿಯಲ್ಲಿ ಅಲ್ಲಿ ಕಳ್ತನ ಆಯಿತು ಅಂತ ಬರುತ್ತೆ. ಅಂದರೆ ಎಲ್ಲಿ ಸಂಪತ್ತಿರುತ್ತೋ ಅಲ್ಲಿ ಕಳ್ತನ ಆಗೋದಕ್ಕೆ ಸಾಧ್ಯ. ನಮ್ಮ ದೇಶ ಬಡ ರಾಷ್ಟ್ರ ಆಗಿದ್ರೆ ಇಷ್ಟೆಲ್ಲ ಆಕ್ರಮಣಗಳು ನಡೀತಾ ಇದ್ವಾ? ಖಂಡಿತ ಇಲ್ಲ. ಇದೊಂದು ಮಿಥನ್ನು ನಾವು ಹೋಗ್ಲಾಡ್ಸ್ಕೊಬಿಡ್ಬೇಕು ಇವತ್ತೇನೆ. ಭಾರತ ಅನ್ನೋ ದೇಶ ಯಾವತ್ತೂ ಸಂಪದ್ಭರಿತವಾಗಿತ್ತು. ಇವತ್ತು ಲಂಡನ್ ಅನ್ನೋ ಒಂದು ನಗರ ಅಥವಾ ಇಂಗ್ಲೆಂಡ್ ಅನ್ನೋ ದೇಶ ನಡೀತಾ ಇದೆ, ಅದರ ಎಕಾನಮಿ ಇವತ್ತು ರನ್ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ನಮ್ಮ ದೇಶದಿಂದ ದೋಚಿದಂಥ ಸಂಪತ್ತು ಅನ್ನೋದನ್ನ ಅಧಿಕೃತ ದಾಖಲೆಗಳು ಹೇಳ್ತವೆ. ಅಂದರೆ ಅರ್ಥ ನಮ್ಮ ದೇಶ ಯಾವತ್ತೂ ಶ್ರೀಮಂತ ರಾಷ್ಟ್ರವಾಗಿತ್ತು ಅಂತ. ಇದರ ಶ್ರೀಮಂತಿಕೆಯ ಕಣ್ಣು ಕುಕ್ಕಿಯೇ ಜಗತ್ತಿನ ಜನ ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದರು. ನಾವು ಪಾಠದಲ್ಲಿ ಓದೋದೇನು? 1498ರಲ್ಲಿ ಭಾರತಕ್ಕೆ ಒಬ್ಬ ಪೋರ್ಚುಗೀಸ್ ನಾವಿಕ ಬಂದ, ಅವನ ಹೆಸರು ವಾಸ್ಕೋ ಡ ಗಾಮ. ಅಲ್ಲಿಂದ ಯುರೋಪಿಯನರ ಆಕ್ರಮಣ ಶುರುವಾಯಿತು ಅಂತ. ಅಲ್ಲಿಂದ ನಮ್ಮ ಸ್ವತಂತ್ರ ಹೋರಾಟ ಶುರುವಾಗೋದು, ಅಂದರೆ ಟೆಕ್ಸ್ಟ್ ಬುಕ್ ಪ್ರಕಾರ. ಆದರೆ ಹಾಗಿಲ್ಲ. ನಮ್ಮ ಸ್ವತಂತ್ರ ಹೋರಾಟ ಶುರುವಾಗಿದ್ದು ಯಾವಾಗ ಅಂತ ಹೇಳಿದ್ರೆ ತುಂಬ ವರ್ಷಗಳ ಹಿಂದೆ, ಅಲೆಕ್ಸಾಂಡರ್ನ ಕಾಲ. ಅಲೆಕ್ಸಾಂಡರ್ ಅನ್ನೋ ವಿದೇಶಿ ವ್ಯಕ್ತಿಯೊಬ್ಬ ನಮ್ಮ ದೇಶದ ಮೇಲೆ ದಾಳಿ ಮಾಡಿದಾಗಲಿಂದಲೂ ನಮ್ಮ ದೇಶದಲ್ಲಿ ನಿರಂತರವಾಗಿ ಸ್ವತಂತ್ರ ಹೋರಾಟ ನಡೀತಾನೇ ಇದೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಗೆದ್ದಂಥ ಹೋರಾಟವನ್ನು ಮಾತ್ರ ಭಾರತದ ಸ್ವತಂತ್ರ ಹೋರಾಟ ಅಂತ ಕರಿತಾ ಇರೋದು ಏನಕ್ಕೆ ಅಂತ ಹೇಳಿದ್ರೆ, ಅದರ ಹಿಂದಿನ ಅನೇಕ ವಿಷಯಗಳು ನಮ್ಮ ಜನರಿಗೆ ತಿಳಿಯಬಾರದು ಅನ್ನೋ ಕಾರಣಕ್ಕೋಸ್ಕರ ಆ ಇತಿಹಾಸವನ್ನು ಮುಚ್ಚಿಡಲಾಗ್ತಾ ಇದೆ. ಹೀಗಾಗಿ ಆ ಮುಚ್ಚಿಟ್ಟಿರುವ ಇತಿಹಾಸವನ್ನ ಬಿಚ್ಚಿಡಬೇಕಾಗಿರೋದೇ ಭಾರತದ ಸ್ವತಂತ್ರ ಹೋರಾಟದ ನಿಜವಾದ ವಿಷಯ. ನಿಮ್ಗೆ ಕ್ಲಿಯರ್ ಆಗ್ತಾ ಇದೆಯಾ ನಾ ಹೇಳೋದು? ಯುರೋಪಿಯನ್ನರು ಮಾತ್ರ ನಮ್ಮ ಮೇಲೆ ದಾಳಿ ಮಾಡಿದ್ರು, ಅವ್ರ ಮೇಲೆ ನಾವು ಫೈಟ್ ಮಾಡಿ ಸ್ವತಂತ್ರವನ್ನ ಶಾಂತಿಯುತವಾಗಿ ತೆಗೆದುಕೊಂಡ್ವಿ ಅನ್ನೋ ಥರದ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳು, ಕೆಲವೊಂದಷ್ಟು ಇತಿಹಾಸದ ಪಠ್ಯಗಳಿದೆಯಲ್ಲ, ಅದು 100ಕ್ಕೆ 90ರಷ್ಟು ಸುಳ್ಳಾಗಿದೆ. ಯಾಕೆ ಹೇಳ್ತೀನಿ ಅಂದರೆ ಮಕ್ಕಳ, ಇವತ್ತು ಸ್ಪೆಷಲ್ ಡೇ, ಇವತ್ತು ವಿಶೇಷ ದಿನ. ಏನು ಗೊತ್ತಾ? ಇವತ್ತು ಕರೆಕ್ಟ್ ಖುದಿರಾಮ್ ಬೋಸ್ ಅಂತಕ್ಕಂಥ ಒಬ್ಬ ಚಿಕ್ಕ ಹುಡುಗ, 18 ತುಂಬಿದ ಹುಡುಗ ದೇಶಕ್ಕೋಸ್ಕರ ನೇಣು ಕುಣಿಕೆಗೆ ಮುತ್ತು ಕೊಟ್ಟು ಕತ್ತಿಗೆ ಹಾಕೊಳ್ತಾನೆ. ಹಾಗೆ ಅವನು ಬಲಿವೇದಿಕೆಗೆ ಬರಬೇಕಾದ್ರೆ, ನಡ್ಕೊಂಡ್ ಬರ್ಬೇಕಾದ್ರೆ ಮೆಟ್ಲು ಹತ್ಕೊಂಡು ಅವನ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ಅದ್ರ ಹೆಸರೇನು ಗೊತ್ತಾ? ಏನಿರ್ಬೋದು? ಭಗವದ್ಗೀತೆಯನ್ನ ಕೈಲಿ ಹಿಡ್ಕೊಂಡು ಆ ಹುಡುಗ ವೇದಿಕೆ ಮೇಲೆ ಬರ್ತಾನೆ. 18 ವರ್ಷದ ಆ ಹುಡುಗ ಹೇಳ್ತಾನೆ, ಸಾಯ್ಬೇಕಾದ್ರೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಈ ಆತ್ಮನನ್ನು ಶಸ್ತ್ರಗಳು ಕತ್ತರಿಸಲಾರವು, ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ. ಈ ಆತ್ಮನನ್ನು ಯಾರೂ ಕೊಲ್ಲಕ್ಕಾಗಲ್ಲ. ಬ್ರಿಟಿಷರು ಇವತ್ತು ಕೊಲ್ತಾ ಇರೋದು ಯಾರನ್ನ ಅಂದರೆ ನನ್ನ ಶರೀರವನ್ನ ಮಾತ್ರ. ಹೀಗಾಗಿ ನಾನು ಸಾವಿಗೆ ಅಂಜೋದಿಲ್ಲ ಅಂತ 18 ವರ್ಷದ ಹುಡುಗ ನೇಣು ಕುಣಿಕೆಗೆ ಮುತ್ತು ಕೊಟ್ಟು ಕತ್ತಿಗೆ ಹಾಕೊಳ್ತಾನೆ. ಭಾರತ ಮಾತೆಗೆ ಜೈಕಾರ ಕೂಗ್ತಾ ಪ್ರಾಣ ಕಳ್ಕೊಳ್ತಾನೆ. ಇದು ಖುದಿರಾಮ್ ಬೋಸ್ ಒಬ್ಬನ ಕಥೆ ಅಲ್ಲ. ಇವತ್ತವನು ತೀರೋಗಿದ್ದಕ್ಕೆ
ಇವತ್ತಿನ ಡೇಟಲ್ಲಿ ಅವ್ನು ತೀರೋಗಿದ್ದಕ್ಕೆ ಜ್ಞಾಪಿಸ್ಕೊಳ್ತಾ ಇದೀವಿ ಅವನನ್ನ. ಆದರೆ ಖುದೀರಾಮ್ ಬೋಸ್ ಥರ 6.5 ಲಕ್ಷ ಜನ ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅದರಲ್ಲಿ 12 ವರ್ಷದ ಬಾಬುಲಾಲ್ ಗೇನೋ ಅನ್ನೋ ಒಬ್ಬ ಪುಟ್ಟ ಹುಡುಗನಿಂದ ಹಿಡಿದು 80 ವರ್ಷದ ಕುವರ್ ಸಿಂಗ್ ಅಂತಕ್ಕಂಥ ಹೋರಾಟಗಾರನವರೆಗೂ ಆ ಬಲಿದಾನದ ಸರಣಿ ಮುಂದುವರಿಯುತ್ತೆ. 6.5 ಲಕ್ಷ ಜನ ನಮ್ಮ ದೇಶದ ಸ್ವತಂತ್ರಕ್ಕೋಸ್ಕರ ಪ್ರಾಣ ಕೊಟ್ಟಿರೋದು. ಶಾಂತಿಯುತ ಹೋರಾಟ ಆಗಿದ್ದಿದ್ರೆ, ಭಾರತದ ಸ್ವತಂತ್ರ ಹೋರಾಟ ಶಾಂತಿಯುತ ಹೋರಾಟ ಆಗಿದ್ದಿದ್ರೆ 6.5 ಲಕ್ಷ ಜನ ಯಾಕೆ ಪ್ರಾಣ ಕೊಟ್ರಪ್ಪ? ಅವ್ರಿಗೆ ಬೇಜಾರಾಗಿತ್ತಾ? ಸರ್ ಇಲ್ಲ, ಬದುಕಕ್ಕಾಗಲ್ಲ ಸರ್, ನಾನು ಸತ್ತೋಗ್ಬಿಡ್ಬೇಕು. ಶಾಂತಿಯುತ ಹೋರಾಟ ಅಲ್ವಾ? ಶಾಂತಿಯುತ ಹೋರಾಟ ಆಗಿದ್ದಿದ್ರೆ 6.5 ಲಕ್ಷ ಜನ ಯಾಕೆ ಸಾಯ್ಬೇಕಾಗಿತ್ತು? 6.5 ಲಕ್ಷ ಜನ ಯಾಕೆ ಸಾಯ್ಬೇಕಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಹೋರಾಟ ಶಾಂತಿಯುತ ಹೋರಾಟ ಆಗೋದಕ್ಕೆ ಎದುರಿನವ್ರು ಯಾವತ್ತೂ ಬಿಟ್ಟಿರಲಿಲ್ಲ. 1919ನೇ ಇಸ್ವಿಯಲ್ಲಿ ಜಲಿಯನ್ ವಾಲಾಬಾಗ್ ಅಂತಕ್ಕಂಥ ಒಂದು ಜಾಗದಲ್ಲಿ ಒಂದು ಮಸಕರ್ ನಡೆಯುತ್ತೆ, ಸಾಮೂಹಿಕ ಹತ್ಯಾಕಾಂಡ. ಸಾವಿರಾರು ಜನ ತಾಯಂದರು, ವಯಸ್ಸಾದವರು, ಮಕ್ಕಳು ಎಲ್ಲರೂ ಪ್ರಾಣ ಕಳ್ಕೊಳ್ತಾರೆ. ಮಾಡಿದ ತಪ್ಪಾದರೂ ಏನು? ಅವರು ಒಂದು ಕಡೆ ಸಭೆ ಸೇರಿದ್ದು, ಕರ್ಫ್ಯೂವನ್ನು ಮೀರಿ ಒಂದು ಕಡೆ ಅಷ್ಟು ಜನ ಸೇರಿದ್ದಕ್ಕೆ ಕೋಪಗೊಂಡಂತ ಅವತ್ತಿನ ಅಲ್ಲಿನ ಅಧಿಕಾರಿಯಾಗಿದ್ದಂಥ ಜನರಲ್ ಓಡ್ವಯರ್ ಮತ್ತು ಜನರಲ್ ಡ್ರಯರ್, ಅವನ ಮೇಲಿನ ಅಧಿಕಾರಿ, ಅವನ ಕೆಳಗಿನ ಅಧಿಕಾರಿ, ಆ ಇಬ್ಬರು ಅಧಿಕಾರಿಗಳು ಸೇರ್ಕೊಂಡು ತೀರ್ಮಾನ ತಗೊಂಡು ಅಲ್ಲಿದ್ದ ಅಷ್ಟೂ ಜನನ್ನು ಕುರಿಗಳ ತರ ಕೊಂದು ಹಾಕ್ಬಿಡ್ತಾರೆ. ಅಷ್ಟು ಜನ ಸತ್ತಿದ್ದು ಶಾಂತಿಯುತ ಹೋರಾಟನ, ಅಹಿಂಸೆನಾ? ಸೊ ನಾನು ಶಾಂತಿ ಅಹಿಂಸೆಯ ವಿರುದ್ಧ ಇಲ್ಲ. ಅಹಿಂಸೆ ಮತ್ತು ಶಾಂತಿಗೆ ಅದರದೇ ಆದಂಥ ಡೆಫಿನೇಷನ್ಸ್ ಇದೆ. ಸ್ವಾಮಿ ವಿವೇಕಾನಂದ ಅದಕ್ಕೆ ತುಂಬ ಸ್ಪಷ್ಟವಾಗಿ ಅಹಿಂಸೆ ಅನ್ನೋದಕ್ಕೆ ಡೆಫಿನೇಷನ್ ಕೊಡ್ತಾರೆ. ನೀವು ಅದನ್ನ ಕೃತಿ ಶ್ರೇಣಿಯಲ್ಲಿ ನೋಡ್ಬೋದು. ಅಹಿಂಸೆ ಅಂತ ಹೇಳಿದ್ರೆ ಯಾರು ಹೇಡಿಯೋ, ಯಾರು ದುರ್ಬಲನೋ ಅವನು ಶತ್ರುವನ್ನ ಕ್ಷಮಿಸೋದಲ್ಲ ಅಹಿಂಸೆ ಅಂದ್ರೆ. ಅಹಿಂಸೆ ಅಂದ್ರೆ ಯಾರು ಶಕ್ತನೋ, ಯಾರು ಸಮರ್ಥನೋ, ನಾನು ಹೊಡೆದ್ರೆ ನೀನು ಸತ್ತೋಗ್ಬಿಡ್ತೀಯ, ಆದರೂ ನಿಂಗೆ ಹೊಡೆಯಲ್ಲ ಅಂತನಲ್ಲ, ಅವನು ಅಹಿಂಸೆ ಫಾಲೋ ಮಾಡ್ತಾ ಇದ್ದಾನೆ ಅಂತ. ಇದನ್ನ ಅಹಿಂಸೆ ಅಂತ ಕರೀತಾರೆ. ಹೀಗಾಗಿ ಭಾರತದ ಸ್ವತಂತ್ರ ಹೋರಾಟದ ಕುರಿತಂತೆ ಏನೇನೆಲ್ಲ ಇದುವರೆಗೂ ಬೋಧನೆಯಾಗಿದೆಯೋ ಅದನ್ನೆಲ್ಲ ಅನ್ಲರ್ನಿಂಗ್ ಮಾಡೋದೇ ನಿಜವಾದಂಥ ಸ್ವತಂತ್ರ ಹೋರಾಟದ ಅಧ್ಯಯನ ಅಂತ ನಾನು ಭಾವಿಸಿದ್ದೀನಿ. ಹೊಸದೇನೋ ನಮ್ಮ ತಲೆ ಒಳಗಡೆ ಹೋಗಬೇಕು ಅಂದರೆ ಹಳೇದು ಅನ್ಲರ್ನಿಂಗ್ ಆಗಬೇಕಲ್ಲ. ಹೀಗಾಗಿ ನಿಮಗೆ ಮೊಟ್ಟ ಮೊದಲನೇ ಪಾಯಿಂಟ್ ನಾನು ಹೇಳಿದ್ದೇನೆಂದರೆ, ನಮ್ಮ ಸ್ವತಂತ್ರನ ಕಿತ್ಕೊಂಡಿದ್ದು ಕೇವಲ ಯುರೋಪಿಯನರು ಮಾತ್ರ ಅಲ್ಲ, ಅದಕ್ಕಿಂತಲೂ ಹಿಂದಿನಿಂದಲೂ ಅಲೆಕ್ಸಾಂಡರ್ನಿಂದ ಹಿಡಿದು ಇವತ್ತಿನವರೆಗೂ ಅನೇಕ ಸಲ ಈ ರೀತಿಯ ಪ್ರಯತ್ನಗಳಾಗಿವೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಸ್ವತಂತ್ರ ಹೋರಾಟ ಅನ್ನೋದು ಅಹಿಂಸೆಯಿಂದ ಸುಲಭವಾಗಿ ಬಾಳೆಹಣ್ಣು ಸಿಪ್ಪೆಯನ್ನು ತೆಗೆದು ಬಾಳೆಹಣ್ಣು ತಿಂದಂತೆ ನಮ್ಮ ದೇಶಕ್ಕೆ ಸಿಕ್ಕಿಲ್ಲ. ಕ್ಲಿಯರಾ? ಈ ಸ್ವತಂತ್ರ ಹೋರಾಟಕ್ಕೋಸ್ಕರ 6.5 ಲಕ್ಷ ಜನ ನಮ್ಮ ದೇಶಭಕ್ತರು ಪ್ರಾಣ ಕೊಟ್ಟಿದ್ದಾರೆ ನಿಸ್ವಾರ್ಥವಾಗಿ. ಮತ್ತು ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕು, ಈ ಸ್ವತಂತ್ರ ಹೋರಾಟ ಏನೆಲ್ಲ ನಡೆಯಿತೋ ಅದು ನಡೆದಿದ್ದು ದೇಶಭಕ್ತಿಯಿಂದ. ಹೌದಾದರೂ ನನ್ನ ದೇಶ ಸರ್, ನನ್ನ ದೇಶನ ಯಾರೋ ಆಕ್ಯುಪೈ ಮಾಡಿಬಿಟ್ಟಿದ್ದಾರೆ, ಅವ್ರನ್ನ ಓಡಿಸಬೇಕು ಅಂತಕ್ಕಂಥ ದೇಶಭಕ್ತಿಯಿಂದ ಆಗಿದ್ದರೂ ಆ ದೇಶಭಕ್ತಿಯ ಹಿಂದಿನ ಸ್ಫೂರ್ತಿ ಇದ್ದಿದ್ದು ಆಧ್ಯಾತ್ಮಿಕತೆಯಿಂದ. ನಾನು ಅದಕ್ಕೆ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು ಖುದೀರಾಮ್ ಬೋಸ್. ಖುದೀರಾಮ್ ಬೋಸ್ ಕೈಯಲ್ಲಿ ಭಗವದ್ಗೀತೆ ಹಿಡ್ಕೊಂಡು ಹೋಗಿದ್ದು. ಭಗವದ್ಗೀತೆಗೂ ಸ್ವತಂತ್ರ ಹೋರಾಟಕ್ಕೂ ಏನು ಸಂಬಂಧ? ಭಗವದ್ಗೀತೆ ಒಂದು ಸ್ಪಿರಿಚುವಲ್ ಗ್ರಂಥ, ಒಂದು ಆಧ್ಯಾತ್ಮಿಕ ಗ್ರಂಥ, ಹೌದಾನೆ? ಸ್ವತಂತ್ರ ಹೋರಾಟ ಬೇರೆ. ಬಟ್ ಭಗವದ್ಗೀತೆ ಹೇಗೆ ಸ್ವತಂತ್ರ ಹೋರಾಟಕ್ಕೆ ಇನ್ಸ್ಪೈರ್ ಮಾಡ್ತು ಅಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ನಡೆದಂಥ ಸ್ವತಂತ್ರ ಹೋರಾಟಕ್ಕೆ ಬಹುಪಾಲು ಸ್ವತಂತ್ರ ಹೋರಾಟಗಾರರಿಗೆ ಪ್ರೇರಣೆ ಕೊಟ್ಟಿದ್ದು, ಸ್ಫೂರ್ತಿ ಕೊಟ್ಟಿದ್ದು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ವೇದ ಉಪನಿಷತ್ತುಗಳು, ನಮ್ಮ ರಾಮಾಯಣ ಮಹಾಭಾರತಗಳಂತಹ ಗ್ರಂಥಗಳೇ. ಸ್ಪಿರಿಚುಯಾಲಿಟಿ, ಅಧ್ಯಾತ್ಮ. ಇದೊಂದು ಪಾಯಿಂಟು ಸ್ವತಂತ್ರ ಹೋರಾಟದ ಟಾಪಿಕ್ನಲ್ಲಿ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಕ್ಲಿಯರಾ? ತುಂಬ ಜನ ಭಗತ್ ಸಿಂಗ್ನನ್ನ ನಾಸ್ತಿಕ ಅಂತ ಚಿತ್ರಿಸ್ತಾರೆ, ದೇವರ ಮೇಲೆ ಅವನಿಗೆ ನಂಬಿಕೆ ಇರಲಿಲ್ಲ ಅಂತ. ಆದರೆ ಭಗತ್ ಸಿಂಗನ ಜೀವನವನ್ನ ನಿಜವಾಗ ಅಧ್ಯಯನ ಮಾಡಿದ್ರೆ, ಅವನ ಹೋರಾಟದ ಚಿಂತನೆಗಳು ಹೇಗಿತ್ತು ಅಂತ ನಾವು ಆಲೋಚನೆ ಮಾಡಿದ್ರೆ, ಆತ ನಾಸ್ತಿಕನಾಗಿರಲಿಲ್ಲ, ಬದಲಾಗಿ ಅವನ ಯೋಚನೆಯ ವ್ಯಾಪ್ತಿ ತುಂಬಾ ವಿಶಾಲವಾಗಿತ್ತು, ಮತಗಳನ್ನ ಮೀರಿದ್ದಾಗಿತ್ತು. ಆದರೆ ಭಗತ್ ಸಿಂಗ್ಗೆ ಧರ್ಮವನ್ನ ಅಧ್ಯಯನ ಮಾಡುವಷ್ಟು ಅವಕಾಶ ಸಿಗಲಿಲ್ಲ. ಭಗತ್ ಸಿಂಗ್ ಸತ್ತಿದ್ದು 23 ವರ್ಷಕ್ಕೆ ಮಕ್ಕಳ. ನನಗಿಂತ 15 ವರ್ಷ ಚಿಕ್ಕವನು ಭಗತ್ ಸಿಂಗ್ ವಯಸ್ಸಿನಲ್ಲಿ, ನಿಮಗಿಂತ ಒಂದು 5 ವರ್ಷ ದೊಡ್ಡವನು ಅಷ್ಟೇನೆ. ಹೀಗಾಗಿ ಭಗತ್ ಸಿಂಗ್ಗೆ ಸ್ಪಿರಿಚುಯಲ್ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥ ಅವಕಾಶ ಅವನ ಜೀವನದಲ್ಲಿ ವಿಪುಲವಾಗಿ ಸಿಗಲಿಲ್ಲ. ಇನ್ ಕೇಸ್ ಭಗತ್ ಸಿಂಗ್ ಇನ್ನೊಂದು 2-3 ವರ್ಷ ಬದುಕಿದ್ರೆ, ಇನ್ನೊಂದು 50 ವರ್ಷ ಬದುಕಿದ್ರೆ, ಆತ ಖಂಡಿತವಾಗಿ ಆಧ್ಯಾತ್ಮಿಕತೆಯ ದಾರಿಗೆ ಅವನು ಕಾಲಿಡ್ತಾನೆ ಇದ್ದ. ಯಾಕೆಂದ್ರೆ ಅವನೊಬ್ಬ ಭಾರತೀಯನಾಗಿದ್ದ. ದುರದೃಷ್ಟವಶಾತ್ ಭಗತ್ ಸಿಂಗ್ಗೆ ಅಷ್ಟು ಜೀವನಾವಕಾಶ ಸಿಗಲಿಲ್ಲ. ಇದನ್ನು ನಾನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ,
ಸ್ವತಂತ್ರ ಹೋರಾಟದ ಹಿನ್ನೆಲೆ ಅದಕ್ಕೆ ಪ್ರೇರಣೆ ದೇಶಭಕ್ತಿಯೇ ಆಗಿದ್ದರೂ ಆ ದೇಶಭಕ್ತಿಗೂ ಪ್ರೇರಣೆ ಸಿಕ್ಕಿದ್ದು, ಅದಕ್ಕೊಂದು ಅದ್ಭುತವಾದಂಥ ಬೇಸ್ಮೆಂಟ್ ಅನ್ನು ನಿರ್ಮಾಣ ಮಾಡಿಕೊಟ್ಟಿದ್ದು, ಸೈದ್ಧಾಂತಿಕ ತಳಹದಿಯನ್ನು ನಿರ್ಮಿಸಿಕೊಟ್ಟಿದ್ದು ಅದು ನಮ್ಮ ದೇಶದ ಆಧ್ಯಾತ್ಮ ಅಂತ. ಓಕೆನಾ? ಭಾರತ ಸ್ವತಂತ್ರ ಹೋರಾಟ ಅಂದಾಗ ನಾವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅಧ್ಯಯನ ಮುಂದುವರಿಸಬೇಕು. ಸರ್, ಇಷ್ಟೆಲ್ಲ ಇರೋದನ್ನ ಯಾಕೆ ಸುಳ್ಳು ಹೇಳಿದ್ರು ನಮಗೆ ಕೆಲವೊಂದು ವಿಷಯಗಳನ್ನ? ಸ್ವತಂತ್ರ ಹೋರಾಟ ಅಂತ ನೀವೇನು ಹೇಳ್ತಾ ಇದ್ದೀರೋ, ಇವತ್ತು ಅನ್ಲರ್ನಿಂಗ್ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದೀರೋ, ಆ ಪಾಯಿಂಟ್ಗಳನ್ನೆಲ್ಲ ಇತಿಹಾಸದಲ್ಲಿ ಯಾಕೆ ಸೇರಿಸಿದ್ರು ಅನ್ನೋದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ, ಒಂದು ಸೇಯಿಂಗ್ ಇದೆ ಇಂಗ್ಲೀಷಲ್ಲಿ, ನಾನು ಕನ್ನಡದಲ್ಲಿ ಹೇಳ್ತೀನಿ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಅಲ್ಲ. ಹಿಂಗಾಗಿ ಏನು ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಎಲ್ಲಿಯವರೆಗೂ ಕಾಡಿನ ಸಿಂಹಗಳು ತಮ್ಮ ಇತಿಹಾಸವನ್ನು ತಾವು ಬರೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಬೇಟೆಗಾರ ಏನು ಇತಿಹಾಸ ಬರೆಯುತ್ತಾನೋ ಅದೇ ಇತಿಹಾಸ. ಇಲ್ಲ, ಚಪ್ಪಳೆ ಹೊಡೆಯುವಂಥದ್ದೇನಿಲ್ಲ ಇದರಲ್ಲಿ. ಯಾಕೆಂದ್ರೆ ಸಿಂಹಗಳು ನಾವು, ಬೇಟೆಗಾರರು ಹೊರಗಡೆಯವರು, ನಾವು ಅವ್ರು ಬರೆದಿದ್ದ ಇತಿಹಾಸ ಓದ್ತಾ ಇದ್ದೀವಿ. ಸೊ ನಮಗೆ ನಮ್ಮ ಇತಿಹಾಸ ಗೊತ್ತಿಲ್ಲ, ಯಾಕೆಂದ್ರೆ ನಾವು ನಮ್ಮ ಇತಿಹಾಸ ಬರೀಲಿಲ್ಲ. ನಮ್ಮ ಇತಿಹಾಸವನ್ನ ನಾವು ಬರ್ಕೊಳ್ಳದೆ ಇದ್ದಿದ್ರಿಂದ ಏನ್ ಮಾಡಿದ್ರು, ಅವರು ಬರೆದಿದ್ದ ಇತಿಹಾಸವನ್ನೇ ನಮಗೆ ನಮ್ಮ ಇತಿಹಾಸ ಅಂತ ನಂಬಿಸಿ ನಮಗೆ ಓದಿಸಲಾಯಿತು. ಇವತ್ತು ನಾವು ಟೆಕ್ಸ್ಟ್ ಬುಕ್ನಲ್ಲಿ ಏನೆಲ್ಲ ಕೆಲವು ವೈಭವೀಕರಣಗಳನ್ನ ಓದ್ತೀವೋ, ಇತ್ತೀಚೆಗೆ ಸರ್ಕಾರ ಅದನ್ನೆಲ್ಲ ಕಟ್ ಮಾಡಿದೆಯಂತೆ. ಟೆಕ್ಸ್ಟ್ ಬುಕ್ಗಳಲ್ಲಿ ಮೊಘಲರ ವೈಭವೀಕರಣಕ್ಕೆ ಕತ್ತರಿ ಬಿದ್ದಿದೆ ಅಂತ ನ್ಯೂಸ್ ಇತ್ತೀಚೆಗೆ ನೋಡಿದೆ. NCERT ಪುಸ್ತಕಗಳು ಅಥವಾ ಸೆಂಟ್ರಲ್ ಯಾವುದೋ ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ವೈಭವೀಕರಣವನ್ನ ಕಟ್ ಮಾಡಲಾಗಿದೆ ಅಂತ. ಇಷ್ಟು ದಿನ ಓದಿಸ್ಕೊಂಡ್ ಬಂದ್ರಲ್ಲ ಅದನ್ನ, ಇಷ್ಟು ದಿನ ನಾವು ಅದನ್ನ ನೋಡ್ಕೊಂಡು ಬಂದ್ವಲ್ಲ. ಇದು ಯಾಕೆ ಅಂತ ಹೇಳಿದ್ರೆ, ಯಾರು ನಮ್ಮ ದೇಶವನ್ನ ಆಳಿದ್ರೋ ಅವರೇ ನಮ್ಮ ಇತಿಹಾಸವನ್ನು ಬರೆದ್ರು, ಅವ್ರಿಗೆ ಬೇಕಾದಂಗೆ ಬರೆದ್ರು. ಇಂಡಿಯನ್ಸ್ ಅಥವಾ ಪೌರಾತ್ಯ ರಾಷ್ಟ್ರಗಳು, ಕಪ್ಪು ಬಣ್ಣದ ಜನ ಯಾರಿದ್ದೀವೋ ನಾವೆಲ್ಲ, ನಾವು ಯಾವತ್ತೂ ಬಿಳಿಯ ಬಣ್ಣದ ಜನಗಳಿಗಿಂತಲೂ ಮೇಲಕ್ಕೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಆಳಿಸ್ಕೊಳ್ಳೋಕೆ ಹುಟ್ಟಿರೋರು, ನಾವು ಆಳೋದಕ್ಕೆ ಹುಟ್ಟಿರೋರು ಅಂತಕ್ಕಂಥ ಜನಾಂಗೀಯ ಹೆಚ್ಚುಗಾರಿಕೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ನಿಂದಾಗಿ ಪಾಶ್ಚಾತ್ಯರು ನಮ್ಮನ್ನು ಯಾವಾಗಲೂ ಎರಡನೇ ದರ್ಜೆಯ ವ್ಯಕ್ತಿಗಳನ್ನಾಗೆ, ಮನುಷ್ಯರನ್ನಾಗೆ ನೋಡಿದ್ರು. ಅದರ ಪರಿಣಾಮವಾಗಿ ನಮ್ಮ ಇತಿಹಾಸವನ್ನು ಅವರು ಹಾಗೆ ರಚನೆ ಮಾಡಿದರು. ಹೀಗಾಗಿ ನಮಗೆ ನಮ್ಮ ಇತಿಹಾಸ, ನಿಜವಾದಂಥ ಇತಿಹಾಸದ ಪರಿಚಯ ಇಲ್ಲ. ಆ ನಿಜವಾದಂಥ ಇತಿಹಾಸವನ್ನು ಪರಿಚಯ ಮಾಡ್ಕೋಬೇಕಾಗಿರೋದು ಈ ಸ್ವತಂತ್ರ ಹೋರಾಟದ ವಿಷಯವನ್ನು ಮಾತನಾಡಬೇಕಾದ್ರೆ ಇರಬೇಕಾದಂಥ ಅತ್ಯಂತ ಅವಶ್ಯಕ ವಿಷಯ. ಇಷ್ಟು ಪಾಯಿಂಟು ನಿಮಗೆ ಸಿಕ್ತಾ ಪುಟ? ಏನಂತ ಐಡಿಯಾ ಸಿಕ್ತಾ? ನಾನು ತುಂಬ ಸಮಯ ಕಡಿಮೆ ಇರೋದ್ರಿಂದ ಚಿಕ್ಕ ಪಾಯಿಂಟ್ಗಳು ಹೇಳ್ಕೊಂಡು ಹೋಗ್ಬಿಡ್ತೀನಿ, ತುಂಬ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ, ಎಲಾಬ್ರೇಟ್ ಮಾಡ್ತಾ ಇಲ್ಲ. ನಿಮಗೆ ಇದು ರೀಚ್ ಆಗ್ತಾ ಇದೆಯಾ ಈ ವಿಷಯ? ರೈಟ್. ಸೊ ಇಷ್ಟೆಲ್ಲ ನಾನು ವಿಷಯಗಳನ್ನು ಚಿಕ್ಕದಾಗಿ ಹೇಳ್ಕೊಂಡು ಬಂದಿದ್ದೀನಿ. ಸ್ವತಂತ್ರ ಹೋರಾಟ ಅನ್ನೋ ಟಾಪಿಕ್ ಬಗ್ಗೆ ನಾನು ಮಾತನಾಡೋದಕ್ಕೆ ತುಂಬ ಇಷ್ಟ. ಯಾಕಂದರೆ ಅಲ್ಲಿರ್ತಕ್ಕಂಥ ಕೆಲವು ಹೀರೋಗಳು ಕುರಿತಂತೆ ಮಾತನಾಡಬೇಕಾದ್ರೆ, ನಮಗೆ ಹೀರೋ ಅಂದರೆ ಸಾಮಾನ್ಯ HERO ಅನ್ನೋ ಪದಗಳು ಗೊತ್ತಿದೆ, ಅಕ್ಷರಗಳು ಗೊತ್ತಿದೆ. HERO ಹೀರೋ ಅಂತ ಅರ್ಥ ಕೇಳಿದರೆ ಕನ್ನಡದಲ್ಲಿ ಏನು ಅರ್ಥ? ಹೀರೋ ಅಂದರೆ ಕನ್ನಡದಲ್ಲಿ ಅರ್ಥ ಏನು? ಕನ್ನಡದಲ್ಲಿ ನಾಯಕ, ವೀರ, ಶೂರ. ಯಾರು ಬೇಕಾಗಿರೋ ಪಾಯಿಂಟ್ ಹೇಳ್ತಾ ಇಲ್ವಲ್ಲ? ನಿಮ್ಮ ಫೇವರಿಟ್ ಹೀರೋ ಯಾರು? ದರ್ಶನ್. ಹಾ, ವೀರನಾ ಶೂರನಾ? ಪುನೀತ್ ರಾಜ್ಕುಮಾರ್ ನಾಯಕ, ವೀರ, ಶೂರ. ನೀವು ಹೇಳಿದ್ದು ವರ್ಡ್ಗೆ ಮ್ಯಾಚ್ ಆಗ್ತಾ ಇದ್ದಾರಾ? ಮತ್ತು ಅವರೆಲ್ಲ ಯಾರು? ಆಕ್ಟರ್, ನಟ, ಹೌದಲ್ವಾ? ಸೊ ನಾನು ಎಲ್ಲಿ ಈ ಪ್ರಶ್ನೆ ಕೇಳಿದ್ರು ಮಕ್ಕಳ, ಹೀರೋ ಎಂದರೇನು ಅಂದರೆ ಕನ್ನಡದಲ್ಲಿ ಆನ್ಸರ್ ಬರೋದೇನು ಗೊತ್ತಾ? ಒಂದು ನಾಯಕ, ಇನ್ನೊಂದು ನಟ. ಕೆಲವು ಹುಡುಗರು ತುಂಬ ಬುದ್ಧಿವಂತರಿರ್ತಾರೆ, ಅವರು ಯಾಕೋ ಇವರು ಎರಡನ್ನೂ ಸರಿ ಅಂತ ಹೇಳೋ ಥರ ಕಾಣ್ತಾ ಇಲ್ಲ, ಎರಡರಲ್ಲಿ ಯಾವುದೋ ಒಂದು ಸರಿ ಇರ್ಬೋದು ಅಂತ ಹೇಳಿ ಎರಡನ್ನೂ ಸೇರಿಸಿ ಏನಂತ ಹೇಳ್ತಾರೆ? ನಾಯಕ ನಟ ಅಂತ ಹೇಳ್ಬಿಡ್ತಾರೆ. ಸೊ ಎರಡರಲ್ಲಿ ಒಂದು ಸರಿ, ಅದು ಅರ್ಧ ಮಾರ್ಕ್ಸ್ ಸರಿ ಸಿಗುತ್ತಲ್ಲ ಅಂತ. ಸೊ ವಾಸ್ತವದಲ್ಲಿ ನೀವು ಡಿಕ್ಷನರಿ ತೆಗೆದು ನೋಡಿದ್ರೆ ಹೀರೋ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಅರ್ಥ ನಟ ಅಂತ ಇರಲ್ಲ, ನಾಯಕ ಅಂತ ಇರುತ್ತೆ. ನಟ ಅನ್ನೋದಕ್ಕೆ ಆಕ್ಟರ್ ಅಂತ ಇರುತ್ತೆ, ನಟಿ ಅನ್ನೋದಕ್ಕೆ ಆಕ್ಟ್ರೆಸ್ ಅಂತ ಇರುತ್ತೆ. ಆದರೆ ಹೀರೋ ಅನ್ನೋದಕ್ಕೆ ಕನ್ನಡದಲ್ಲಿ ಅರ್ಥ ನಾಯಕ ಅಂತಾನೆ ಇರುತ್ತೆ. ನಾಯಕ ಅಂದ್ರೆ ಯಾರು? ಯಾರು ಸಿನಿಮಾದಲ್ಲಿ ನಟನೆ ಮಾಡುತ್ತಾನೋ ಅವನು ನಟ, ನಾಯಕ ಅಲ್ಲ, ಹೀರೋ ಅಲ್ಲ. ಯಾರು ಸಿನಿಮಾದಲ್ಲಿ ಪಾತ್ರ ಮಾಡ್ತಾನೋ ಅವನು ನಟ, ಅಭಿನೇತ, ನಾಯಕ ಅಲ್ಲ. ಹಾಗಿದ್ರೆ ನಾಯಕ ಅಂದ್ರೆ ಯಾರು? ಯಾರು ನಾಯಕ? ಲೀಡರ್. ಇನ್ನೊಂದು ವರ್ಡ್ ಆಯ್ತು, ಡೆಫಿನೇಷನ್ ಬೇಕು. ಯಾರು ಯಾರು ಒಳ್ಳೇದಕ್ಕೋಸ್ಕರ ಫೈಟ್ ಮಾಡ್ತಾರೋ, ಹೋರಾಟ ಮಾಡ್ತಾರೋ ಅಂತವನನ್ನ ಹೀರೋ ಅಂತ ಕರಿಬಹುದು. ಕರೆಕ್ಟ್, ಒಂದು ಆನ್ಸರ್. ನೆಕ್ಸ್ಟ್,
ಫೈಟ್ ಮಾಡೋರ್ನ ಲೀಡ್ ಮಾಡೋನು. ಯಾವುದಕ್ಕೋಸ್ಕರ? ಕಾಸೇನು? ಗಂಧದ ಮರ ಲೂಟಿ ಮಾಡಕ್ಕ? ಪುಷ್ಪ 1 ಪಾರ್ಟ್ 1 ಪಾರ್ಟ್ 2 ಇಲ್ಲ. ಒಳ್ಳೆ ಕೆಲಸ ಮಾಡಕ್ಕೆ ಲೀಡ್ ಮಾಡೋನು. ಏನಪ್ಪ? ಒಳ್ಳೆ ಕೆಲಸ ಮಾಡಕ್ಕೆ ಲೀಡ್ ಮಾಡೋನು. ಒಳ್ಳೆ ಕೆಲಸ ಮಾಡೋದಕ್ಕೆ ಲೀಡ್ ಮಾಡೋನು ಅಂದ್ರೆ ಒಳ್ಳೆ ಕೆಲಸಕ್ಕೋಸ್ಕರ ಯುದ್ಧ ನಡೀತಾ ಇದ್ರೆ ಆ ಯುದ್ಧವನ್ನ ಲೀಡ್ ಮಾಡ್ತಕ್ಕಂತ ಮಹಾಭಾರತದಲ್ಲಿ ಧರ್ಮವನ್ನ ಸಂಸ್ಥಾಪನೆ ಮಾಡೋದಕ್ಕೆ ಯುದ್ಧ ಮಾಡ್ತಾ ಇದ್ದವರಿಗೆ ಲೀಡ್ ಮಾಡಿದಂತ ಕೃಷ್ಣ ರಿಯಲ್ ಹೀರೋ ಅಲ್ವಾ? ಎಸ್. ಪುಷ್ಪ ಅಲ್ಲ. ಹೇಳಪ್ಪ. ಸರ್, ತನ್ನ ಜೊತೆ ಇರುವ ಜನಗಳನ್ನ ಕಾಪಾಡುವವನು. ಬ್ಯೂಟಿಫುಲ್. ತನ್ನ ಜೊತೆ ಇರ್ತಕ್ಕಂಥ ಜನಗಳನ್ನ ಕಾಪಾಡೋನು. ವೀರಪ್ಪನ್ ಅವನು ತನ್ನ ಜೊತೆ ಇರೋ ಜನಗಳನ್ನ ಕಾಪಾಡ್ದ. ಬಟ್ ಕಾಸ್ ಮುಖ್ಯ ಆಗುತ್ತೆ, ಉದ್ದೇಶ ಏನು ಅನ್ನೋದು. ಓಕೆ, ತನ್ನ ಜೊತೆ ಇರೋ ಜನರನ್ನ ಕಾಪಾಡ್ದಂತ ಒಂದು ಒಳ್ಳೆಯ ಎಕ್ಸಾಂಪಲ್ ಕೊಡಪ್ಪ ಯಾರಾದ್ರು. ಭಗತ್ ಸಿಂಗ್. ಓಕೆ, ಫೈನ್, ಬ್ಯೂಟಿಫುಲ್. ಜವಾಬ್ದಾರಿ ತೆಗೆದುಕೊಳ್ಳೋನು. ಜವಾಬ್ದಾರಿ ತೆಗೆದುಕೊಳ್ಳೋನು, ಕರೆಕ್ಟ್ ಆಗ್ಬೋದು. ಆಮೇಲೆ ಅವನ ಜೊತೆ ಇರೋರಿಗೆ ಪ್ರೇರಣೆಯನ್ನು ಕೊಡೋನು. ಪುಟ ಸಾರಿ, ನಿನ್ನ ಅಕ್ಕೆ ಇರು, ಅವನ ಉತ್ತರಕ್ಕೊಂದು ಸೇರಿಸ್ಬಿಡ್ತೀನಿ. ಪುಟ ಜವಾಬ್ದಾರಿ ತೆಗೆದುಕೊಳ್ಳೋದು ಅಂತ ಹೇಳಿದ್ಯಲ್ಲ, ನೀನಲ್ಲ ಹೇಳಿದ್ದು, ಅದಕ್ಕೆ ಒಂದು ಸೇರಿಸ್ಬಿಡ್ತೀನಿ ನಾನು. ಜವಾಬ್ದಾರಿ ತೆಗೆದುಕೊಳ್ಳೋದು ಅಂತ ಬಂದಾಗ ಯಾವುದೋ ಸಿನಿಮಾ ನೋಡಿ ಒಂದು ಹುಡುಗ ಅದರಿಂದ ಇನ್ಸ್ಪೈರ್ ಆಗಿ ತಪ್ಪು ಕೆಲಸಗಳನ್ನ ಮಾಡ್ದ. ಆ ನಾಯಕ ನಟನನ್ನ ಸೋ ಕಾಲ್ಡ್ ಹೀರೋನ ಹೋಗಿ ಕೇಳಿದ್ರು ಮೀಡಿಯಾದವರು, ಸರ್ ನಿಮ್ಮ ಸಿನಿಮಾ ನೋಡಿ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸರ್, ಏನು ಮಾಡೋದು ಅಂತ. ಅವ್ನು ಹೇಳ್ದ, ಸರ್ ಸಿನಿಮಾ ಥರ ನೋಡಬೇಕು ಸರ್. ಅವನೇ ಕನ್ಸತ್ತ, ನನಗಿದ್ ಜವಾಬ್ದಾರಿ ಇಲ್ಲ ಅಂದ. ಆ ಜವಾಬ್ದಾರಿ ತಗೊಳ್ದಿರೋ ಹೀರೋನಾ? ಇಲ್ಲ. ಓಕೆ, ನೀನು ಏನು ಹೇಳ್ತಿದ್ದೆ ಹೇಳಪ್ಪ. ಬ್ಯೂಟಿಫುಲ್. ಯಾವುದಕ್ಕೆ? ಸಿನಿಮಾದಲ್ಲಿ ಎಲ್ಲರೂ ಅದೇಲ್ಲಪ್ಪ. ಯಾವ ಸಿನಿಮಾ ನೋಡಿ ಅದರಲ್ಲಿ ಪ್ರೇರಣೆ ಕೊಡ್ತಾರೆ. ಸಿಗರೇಟ್ ಸೇದೋದಕ್ಕೆ, ಕುಡಿಯೋದಕ್ಕೆ. ನಾವು ಹೀರೋಗಳು ಅಂತ ಕರೆಯೋರು. KGF ಸಿನಿಮಾ ಟೀಸರ್ ನೋಡಿದ್ದೀರಾ? ಲೈಕ್ ಮಾಡಿದ್ದೀರಾ? ಮಾಡಿದ್ದೀರಾ? ಯಾಕೆಂದ್ರೆ ಕೋಟ್ಯಾಂತರ ವ್ಯೂಸ್ ಆಯ್ತು, ಲಕ್ಷಾಂತರ ಲೈಕ್ಸ್ ಆಯ್ತು. ಯಾವುದಕ್ಕೆ ಅಂದ್ರೆ ಅವನು ಗನ್ ಹೊಡೆದು ಶೂಟ್ ಮಾಡಿ ಆ ಕೆಂಡದಂತಿದ್ದಂತ ನಳಿಕೆ ಮೇಲೆ ಆ ಬಂದೂಕಿನ ಮೂತಿಯಲ್ಲಿ ಹೋಗಿ ಸಿಗರೇಟ್ ಹತ್ತಿಸ್ಕೊಂಡಿದ್ದನ್ನ ಇಡೀ ಜಗತ್ತು ನೋಡಿ ಅಚ್ಚರಿಯಿಂದ ಲೈಕ್ ಮಾಡ್ತು, ಶೇರ್ ಮಾಡ್ತು, ಸೆಲೆಬ್ರೇಟ್ ಮಾಡ್ತು. ಅದು ಒಳ್ಳೆಯ ಪ್ರೇರಣೆನಾ? ಮತ್ತು ಅವನು ಹೀರೋ ಹೆಂಗಾಗ್ತಾನೆ? ಆಗಲ್ಲ ಅಲ್ವಾ? ರೈಟ್, ನೆಕ್ಸ್ಟ್. ಒಳ್ಳೆದಕ್ಕೋಸ್ಕರ ಹೊರಡೋಣ, ಕರೆಕ್ಟ್. ನೆಕ್ಸ್ಟ್. ಒಳ್ಳೆಯ ಕಾರ್ಯ ಮಾಡುವಾಗ ತಮ್ಮ ಜನರನ್ನ ರೆಪ್ರೆಸೆಂಟ್ ಮಾಡೋದು. ಪುಟ ಇನ್ನೊಂದ್ಸಲ ಹೇಳಪ್ಪ. ಒಳ್ಳೆಯ ಕಾರ್ಯ ಮಾಡುವಾಗ ತಮ್ಮ ಜನರನ್ನ ರೆಪ್ರೆಸೆಂಟ್ ಮಾಡೋದು. ಎಸ್, ಸ್ವಾಮೀಜಿ ಚಿಕಾಗೋದಲ್ಲಿ ನಿಂತು ಅಷ್ಟು ಕೋಟಿ ಭಾರತೀಯರನ್ನ ರೆಪ್ರೆಸೆಂಟ್ ಮಾಡಿದ್ರು, ಅದಲ್ವಾ? ಎಸ್ ಸರ್, ತನ್ನ ಜೊತೆ ಇರುವಂಥ ಜನಕ್ಕಾಗಿ ಅಥವಾ ತನ್ನ ದೇಶಕ್ಕಾಗಿ ಅವರ ಹಿತದಲ್ಲಿ ದನಿ ಎತ್ತುವ. ಯಾರ ಥರ ಮಾಡೋದು? ದೇಶಕ್ಕೋಸ್ಕರ ತ್ಯಾಗ ಮಾಡೋದು. ಸರ್, ನಮ್ಮ ನಾಯಕರು ಯಾರವರು? ಸರ್, ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ಪ್ರಧಾನಿಯಾಗಿರಲಿ ಅಥವಾ ಈ ದೇಶದ ಹಿತಕ್ಕಾಗಿ ಶ್ರಮ ಪಡುವಂತ ಜನರಾಗಿರಲಿ. ಪಹಲ್ಗಾವಲ್ಲಿ ನಮ್ಮ ಜನರನ್ನ ಪಾಕಿಸ್ತಾನದ ಭಯೋತ್ಪಾದಕರು ಹೊಡೆದಾಕ್ಬಿಟ್ರು, ಆಯ್ತಾ? ಅವ್ರನ್ನ ಮೊನ್ನೆ ಆಪರೇಷನ್ ಮಹಾದೇವಲ್ಲಿ ಹುಡುಕಿ ನಮ್ಮವ್ರು ಹೊಡೆದಾಕಿದ್ರು. ಹಾಗೆ ಹೊಡೆದಾಕಿದ್ ಯಾರು? ಅವರಲ್ವಾ ಹೀರೋ? ರೈಟ್, ಕರೆಕ್ಟ್ ಪುಟ, ನೀ ಹೇಳಿದ್ ಕರೆಕ್ಟ್. ಅದಕ್ಕೆ ಸೇರಿಸಿದೆ ನಾನು. ಕೆಳಗೆ ಬಿದ್ದವರನ್ನು ಮೇಲೆ ಎತ್ತೋದು. ಅವರು ನಮ್ಮ ಕಾಂಪಿಟೇಟರ್ಸ್ ಆಗಿದ್ರು ಮೇಲೆ ಎತ್ತಬೇಕು. ಅವರನ್ನು ಕಾಂಪಿಟೇಟರ್ಸ್ ಆಗಿದ್ರು ಮೇಲೆ ಎತ್ತೋದು ಅಂದ್ರೆ ಹೆಲ್ಪಿಂಗ್, ಅಂದ್ರೆ ಅನಾರೋಗ್ಯಕರ ಪೈಪೋಟಿ, ಅನ್ಹೆಲ್ದಿ ಕಾಂಪಿಟೇಷನ್ ಬೇಡ ಅಂತ ನೀ ಹೇಳ್ತಾ ಇದೀಯ, ಹೌದಲ್ಲ? ಕರೆಕ್ಟ್. ಸ್ವಾಮೀಜಿ ಹೇಳ್ತಾರೆ ವಿವೇಕಾನಂದ್ರ ಇದನ್ನ. ಹೌದು, ಅನ್ಹೆಲ್ದಿ ಕಾಂಪಿಟೇಷನ್ ಮಾಡ್ಕೊಳ್ದೆ ಹೆಲ್ದಿ ಕಾಂಪಿಟೇಷನ್ ಮಾಡಿ ಜೊತೆಲಿರೋರ್ನು ಕೂಡ ಮೇಲೆತ್ತೋದು. ಕರೆಕ್ಟ್ ಅಮ್ಮ, ಅವನು ಹೀರೋ ಅಂತ ಅನಿಸ್ಕೊಳ್ತಾನೆ. ಕರೆಕ್ಟ್. ಓಕೆ, ಸಾಕು. ನಾನು ಈಗ ಅದನ್ನು ಕನ್ಕ್ಲೂಡ್ ಮಾಡ್ಬಿಡ್ತೀನಿ. ಮಕ್ಕಳ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಇದೊಂದು ಡೆಫಿನೇಷನ್ನ. ನಿಮಗೆ ಲೈಫ್ ಟೈಮು ನಿಮ್ಮ ಡೈರಿಲೋ ಎಲ್ಲೋ ಒಂದು ಕಡೆ ನೋಟ್ ಮಾಡ್ಕೊಳ್ಳೋದಕ್ಕೆ ತುಂಬ ಯೋಗ್ಯವಾಗಿರ್ತಕ್ಕಂಥ ಡೆಫಿನೇಷನ್ ನಾನು ಇವಾಗ ಹೇಳ್ತೀನಿ. ಅದು ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಅದು ನೀವುಗಳು ಹೇಳಿದ್ದು. ನಾಯಕ ಎಂದರೆ ಯಾರು? ಯಾರು ಹೀರೋ? ಯಾರು ಸಿನಿಮಾದಲ್ಲಿ ಲಾಂಗ್ ಹಿಡ್ಕೊಂಡು ಬಂದು 10 ಜನಕ್ಕೆ ಕೊಚ್ಚಿ ಹಾಕ್ತಾನೋ ಅವನಲ್ಲ. ಈಗೆಲ್ಲ ಸುತ್ತಿಗೆ ಎಲ್ಲ ಹಿಡ್ಕೊಂಡ್ ಬರ್ತಿದ್ದಾರೆ, ಗೊತ್ತಾಯ್ತು, ಅವ್ರು ಹೀರೋ ಅಲ್ಲ. ಯಾರು ಗುಲಾಬಿ ಹಿಡ್ಕೊಂಡು ಬೈಕ್ ವೀಲಿಂಗ್ ಮಾಡಿಕೊಂಡು ಸುತ್ತಾಕ್ತಾರೋ ಅವ್ರು ಹೀರೋಗಳಲ್ಲ. ಯಾರು ಸಿಗರೇಟ್ ಎತ್ಕೊಂಡು ಕುಡ್ಕೊಂಡು ನಿಂತಿರ್ತಾರೋ ಅವರು ಹೀರೋಗಳಲ್ಲ. ಯಾರು ಹೀರೋಗಳು ಅಂತಂದ್ರೆ ಯಾರು ದೇಶಕ್ಕೋಸ್ಕರ, ಯಾರು ಸಮಾಜಕ್ಕೋಸ್ಕರ, ಯಾರು ಇನ್ನೊಬ್ಬರಿಗೋಸ್ಕರ, ಯಾರು ತಮ್ಮೂರಿಗೋಸ್ಕರ ತಮ್ಮ ಜನರಿಗೋಸ್ಕರ ಪ್ರಾಣ ಕೊಡೋದಕ್ಕೆ ರೆಡಿ ಇರ್ತಾರೋ, ಅದಾಗಲೇ ಪ್ರಾಣ ಕೊಟ್ಟಿದ್ದಾರೋ, ಜೀವನ ಕೊಡೋದಕ್ಕೆ ರೆಡಿ ಇದ್ದಾರೋ
ಅಥವಾ ಅದಕ್ಕೋಸ್ಕರವೇ ಜೀವನವನ್ನ ಮಾಡ್ತಿರ್ತಾರೋ, ಅಂದ್ರೆ ದೇಶಕ್ಕೋಸ್ಕರನೇ ಜೀವನ ಮಾಡ್ತಿರ್ತಾರೋ, ಧರ್ಮಕ್ಕೋಸ್ಕರನೇ ಜೀವಿಸ್ತಿರ್ತಾರೋ ಅಂಥವಳನ್ನ ಮಾತ್ರ ನಾವು ಹೀರೋ ಅಥವಾ ಹೀರೋಯಿನ್ ಅಂತ ಕರಿಬೋದು, ಬಿಟ್ರೆ ಇನ್ಯಾರೂ ಅಲ್ಲ. ಸ್ವಾತಂತ್ರ್ಯ ಹೋರಾಟಕ್ಕೆ, ಭಾರತದ ಸ್ವತಂತ್ರ ಹೋರಾಟಕ್ಕೆ ಪ್ರಾಣ ಕೊಟ್ಟಂತ 6.5 ಲಕ್ಷ ಜನರು ನಮ್ಮ ಹೀರೋಗಳು, ಸ್ವತಂತ್ರ ಹೋರಾಟಗಾರರು, ಫ್ರೀಡಮ್ ಫೈಟರ್ಸ್. ಯಾರೆಲ್ಲ ನಮ್ಮ ದೇಶಕ್ಕೋಸ್ಕರ ಇವತ್ತಿಗೂ ಬಾರ್ಡರ್ಲಿ ಪ್ರಾಣ ಕೊಡ್ತಾ ಇದ್ದಾರೋ, ಅಂಗಾಂಗಗಳನ್ನ ಕಳ್ಕೊಳ್ತಾ ಇದ್ದಾರೋ, ಅಂಗುಲ ಭೂಮಿಗೋಸ್ಕರ, ಸೈಟ್ ವ್ಯಾಜ್ಯಕ್ಕಲ್ಲ, ದೇಶದ ಬಾರ್ಡರ್ನ ರಕ್ಷಣೆ ಮಾಡೋದಕ್ಕೋಸ್ಕರ, ಇಂಚಿಂಚು ಭೂಮಿಗೋಸ್ಕರ ತಮ್ಮ ಅಂಗಾಂಗಗಳನ್ನ ಬಲಿ ಕೊಡ್ತಾ ಇದ್ದಾರಲ್ಲ ಸೋಲ್ಜರ್ಸ್, ಅವರು ನಮ್ಮ ಹೀರೋಗಳು. ಫ್ರೀಡಮ್ ಫೈಟರ್ಸ್, ಸೋಲ್ಜರ್ಸ್. ಮತ್ತು ದೇಶದ ಒಳಗಡೆ ಇತ್ಕೊಂಡು ಯಾರೆಲ್ಲ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಾರೋ, ಅವ್ರು ಯಾವುದೇ ಕೆಲಸದಲ್ಲಿ, ಡಾಕ್ಟರ್ಸ್ ಆಗಿರಲಿ, ಇಂಜಿನಿಯರ್ಸ್ ಆಗಿರಲಿ, ರೈತರಾಗಿರಲಿ, ಯಾವುದೇ ಕೆಲಸ ಮಾಡ್ತಾ ಇರಲಿ, ದೇಶಕ್ಕೆ ಅಂತ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಇನ್ನೊಬ್ರಿಗೆ ಅಂತ ಯಾರು ಕೆಲಸ ಮಾಡ್ತಾ ಇರ್ತಾರಲ್ಲ, ಅವರೆಲ್ಲ ಹೀರೋಗಳು. ಹಿಂದೆ ನಮ್ಮ ದೇಶವನ್ನ ಆಳಿದಂತ ಅದ್ಭುತವಾದಂಥ ರಾಜರುಗಳು, ಮೈಸೂರಿನವರಾಗಿರೋದ್ರಿಂದ ನಿಮಗೆ ರಾಜರ ಬಗ್ಗೆ ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕಾಗಿಲ್ಲ. ಇಲ್ಲಿಯ ರಾಜರು ಮೈಸೂರಿಗೆ ಎಂತ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ. ಇವತ್ತು ಮೈಸೂರು ಇಷ್ಟು ಸುಭಿಕ್ಷವಾಗಿರೋದಕ್ಕೆ ಕಾರಣ ರಾಜರುಗಳು, ಇಲ್ಲಿ ಆಳಿದಂಥ ರಾಜರುಗಳು. ಅದೇ ನಾವು ಚಾವಾ ಮೂವಿ ನೋಡಿದ್ದೀವಿ, ಅಲ್ಲಿ ಆಳಿದಂಥ ರಾಜರುಗಳು ಏನೇನು ಮಾಡಿದ್ರು ನೋಡಿದ್ದೀವಿ, ಹೌದಾ? ಸೊ ಅಂಥ ರಾಜರುಗಳು ಯಾರು ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಧರ್ಮನಿಷ್ಠವಾಗಿ ಬದುಕಿದ್ರೋ, ರಾಮನಿಂದ ಹಿಡಿದು ಇವತ್ತಿನ ರಾಜರವರೆಗೂ ಆ ಎಲ್ಲ ರಾಜರುಗಳು ಕೂಡ ನಮ್ಮ ಆದರ್ಶ. ಪ್ರಹ್ಲಾದ, ನಚಿಕೇತ, ಧ್ರುವ, ಉದ್ದಾಲಕ, ನಮ್ಮ ದಿವ್ಯ ಬಾಲಕರು ಅಂತ ಒಂದು ಬುಕ್ ಇದೆ, ಆಶ್ರಮದ ಪಬ್ಲಿಕೇಶನ್. ಆ ಬುಕ್ಕಲ್ಲಿ ನೋಡಿ, ಆ ಎಲ್ಲ ಮಾರ್ಕಂಡೇಯ, ಆ ಎಲ್ಲ ಮಕ್ಕಳು ರಿಯಲ್ ಹೀರೋಸ್. ನಚಿಕೇತನ್ಗೆ ಯಮ ಏನೇನೆಲ್ಲ ಆಪ್ಷನ್ಸ್ ಕೊಡ್ತಾನೆ, ಅದೆಲ್ಲ ತಿರಸ್ಕಾರ ಮಾಡಿ ನನಗೆ ಆತ್ಮಜ್ಞಾನವೇ ಬೇಕು ಅಂತ ಹಠ ಹಿಡಿತಾನೆ ನಚಿಕೇತ. ಶ್ರದ್ಧೆ ಇರುತ್ತೆ ಅವನ ಹತ್ರ. ಆ ಶ್ರದ್ಧೆ ಹೊಂದಿದ ನಚಿಕೇತ ನಮಗೆ ಹೀರೋ. ಧ್ರುವ ಹೀರೋ, ಮಾರ್ಕಂಡಯ್ಯ, ಪ್ರಹ್ಲಾದ, ಇವರುಗಳು ನಮ್ಮ ಹೀರೋಗಳು ಅಂತ. ಓಕೆನಾ? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದತ್ತು ಮಗನನ್ನ ಬೆನ್ನಿಗೆ ಕಟ್ಕೊಂಡು ಬ್ರಿಟಿಷ್ ವಿರುದ್ಧ ಫೈಟ್ ಮಾಡ್ತಾಳೆ. ಮಣಿಕರ್ಣಿಕಾ ಅಂತ ಒಂದು ಸಿನಿಮಾ ಬಂದಿದೆ ಮಕ್ಕಳ, ನೀವು ನೋಡಿ ಆ ಸಿನಿಮಾನ. ಕಂಗನಾ ರನೌತ್ ಮಾಡಿರೋದು. ನಿಜವಾದ ಲೈಫನ್ನ ಒಂದಷ್ಟು ಫಿಕ್ಷನ್ಗಳನ್ನು ಸೇರಿಸಿ ಮಾಡಿದ್ದಾರೆ. ಅದ್ಭುತವಾದಂಥ ಸಿನಿಮಾ ಅದು, ರಿಯಲ್ ಸ್ಟೋರಿ. ಅದರಲ್ಲಿ ಗೊತ್ತಾಗುತ್ತೆ ರಿಯಲ್ ಹೀರೋಯಿನ್ ಯಾರು ಅಂತ, ನಿಜವಾದಂಥ ಹೀರೋಯಿನ್ ಯಾರು ಅಂತ. ಸೊ ಈ ಸ್ವತಂತ್ರ ಹೋರಾಟದ ವಿಷಯನ ಮಾತನಾಡೋ ಸಂದರ್ಭದಲ್ಲಿ ಈ ಎಲ್ಲ ಹೀರೋಗಳನ್ನ ಸ್ಮರಿಸ್ಕೊಳ್ಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಸೊ ಇನ್ನೊಂದು ಅನ್ಲರ್ನಿಂಗ್ ಆಯಿತು ಇಲ್ಲಿ. ಏನು? ಹೀರೋ ಅಂದ್ರೆ ನಾವೇನು ಅನ್ಕೊಂಡಿದೀವೋ ಅವರು ಹೀರೋಗಳಲ್ಲ, ಅವರು ರಿಯಲ್ ಹೀರೋಗಳು. ರಿಯಲ್ ಹೀರೋಗಳು ಯಾರು ಅಂತ ಹೇಳಿದ್ರೆ ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ, ಸಮಾಜಕ್ಕೋಸ್ಕರ ಪ್ರಾಣ ಕೊಡ್ತಕ್ಕಂಥವ್ರು. ಅದರಲ್ಲಿ ಫಸ್ಟ್ ನಿಲ್ತಕ್ಕಂಥವ್ರು ನಮ್ಮ ಫ್ರೀಡಮ್ ಫೈಟರ್ಸ್. ಓಕೆನಾ? ಸೊ ಈ ಥರದ ಅನ್ಲರ್ನಿಂಗ್ ನಾವು ಮಾಡ್ಕೊಂಡ್ರೆ ಮಕ್ಕಳ ಈ ವಯಸ್ಸಲ್ಲಿ ಮುಂದೆ ನಿಜವಾದಂಥ ಲರ್ನ್ ಮಾಡೋದಕ್ಕೆ ನಮ್ಗೆ ಅವಕಾಶ ಆಗುತ್ತೆ. ಬಟ್ ಈ ಅನ್ಲರ್ನಿಂಗ್ನ ಕ್ಯಾರಿ ಮಾಡಿದ್ರೆ ಇಲ್ಲಿಂದ ಹೋಗ್ಬೇಕಾದ್ರೆ ಮತ್ತೆ ಇಡೀ ಜನರೇಷನ್, ನೀವು ನಿಮ್ಮ ಆಯುಷ್ಯ ಮುಗಿಯುವವರೆಗೂ ಅದನ್ನ ನಂಬಿರ್ತೀರಿ ಮತ್ತು ನಿಮ್ಮ ಮಕ್ಕಳಿಗೂ ಅದನ್ನೇ ಬೋಧನೆ ಮಾಡ್ತಾ ಇರ್ತೀರಿ. ಹೀಗಾಗಿ ಆ ಚೈನನ್ನ ತುಂಡರಿಸಬೇಕು ಅನ್ನೋ ಕಾರಣಕ್ಕೋಸ್ಕರವೇ ಈ ರೀತಿಯ ಅವೇರ್ನೆಸ್ ಪ್ರೋಗ್ರಾಮ್ಗಳು ಆಗ್ತಕ್ಕಂಥದ್ದು. ಸ್ವತಂತ್ರ ಹೋರಾಟ ಅಂತಂದ್ರೆ ಏನು ಅಂತಂದ್ರೆ ಅದು ಈ ಅನೇಕ ತಪ್ಪು ಕಲ್ಪನೆಗಳನ್ನ, ತಪ್ಪು ವ್ಯಾಖ್ಯಾನಗಳನ್ನ ಅನ್ಲರ್ನಿಂಗ್ ಮಾಡಿಸೋದೇ ಆಗಿದೆ. ಓಕೆನಾ? ರೈಟ್. ಭಾರತಕ್ಕೆ ಸ್ವತಂತ್ರವನ್ನ ಯಾರು ತಂದುಕೊಟ್ರು? ಗಾಂಧೀಜಿ, ಸಾವರ್ಕರ್, ಸುಭಾಷ್ ಚಂದ್ರ ಬೋಸ್. ಓಕೆ. ಸೊ ನೀವು ಕೇಳಿದ್ರೆ ಮಕ್ಕಳ ಒಂದು 20 ಜನರ ಹೆಸರು ಹೇಳ್ತೀರಿ. ಓಕೆನಾ? ಅದರಿಂದ ಆಚೆಗೆ ಹೆಸರು ಹೇಳಿ ಅಂದರೆ ನಾನು ಲಿಸ್ಟ್ ಕೊಟ್ಬಿಟ್ಟಿದ್ದೀನಿ ನಂಬರ್ಸ್ನ. 6.5 ಲಕ್ಷ. 6.5 ಲಕ್ಷದಲ್ಲಿ ನಾವು ಕನಿಷ್ಠ 1,000 ಹೆಸರು ಹೇಳ್ಬೇಕಲ್ವಾ? ಬಟ್ 1,000 ಹೆಸರು ನಮಗೆ ಗೊತ್ತಿಲ್ಲ, ನಿಮ್ಗಲ್ಲ, ನನಗೂ ಗೊತ್ತಿಲ್ಲ, ನನಗಲ್ಲ, ಹಿಸ್ಟ್ರಿ ಬರೆಯೋರ್ಗೂ ಗೊತ್ತಿಲ್ಲ. ಯಾಕೆಂದ್ರೆ ಆ 1,000 ಜನರನ್ನ ಯಾರು ಲೆಕ್ಕಕ್ಕೆ ತಗೊಳ್ಳಿಲ್ಲ. 6.5 ಲಕ್ಷ ಜನಕ್ಕೆ 1,000 ಜನ ಲೀಡರ್ಸ್ ಬೇಡವಾ? ಬೇಕೇ ಬೇಕು ತಾನೆ? 6.5 ಲಕ್ಷ ಜನಪ್ಪ, 1,000 ಲೀಡರ್ಸ್ ಇರಲ್ವಾ? 1,000 ಹೆಸರುಗಳು ಯಾಕಿಲ್ಲ ಅಂತ ಹೇಳಿದ್ರೆ ಆ ಎಲ್ಲ ಕ್ರೆಡಿಟ್ ಅನ್ನು ಕೂಡ ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಹೆಸರಿಗೆ ಕೊಟ್ಬಿಟ್ವು. ಆ ಹೆಸರು ಯಾವುದು ಅಂತ ಹೇಳಿದ್ರೆ, ಹಾಗಾದ್ರೆ ಅವರು ಹೋರಾಟ ಮಾಡಲಿಲ್ವಾ ಅಂತ ಹೇಳಿದ್ರೆ ಸುಳ್ಳು. ಸೊ ಗಾಂಧೀಜಿ ಹೋರಾಟ ಮಾಡಿದ್ದಾರೆ, ಅವರು ಈ ದೇಶದ ಅಗ್ರಗಣ್ಯ ನಾಯಕ, ಎರಡು ಮಾತಿಲ್ಲ. ಆದ್ರೆ ಗಾಂಧೀಜಿಯವರ ರೀತಿಯೇ ಅವರಷ್ಟೇ ದೇಶಪ್ರೇಮ, ಅವರಿಗಿಂತಲೂ ಒಂದು ಕೈ ಹೆಚ್ಚು ದೇಶಪ್ರೇಮ ಇಟ್ಕೊಂಡು ಈ ದೇಶಕ್ಕೋಸ್ಕರ ಅದ್ಭುತವಾದಂಥ ತ್ಯಾಗ ಬಲಿದಾನಗಳನ್ನ ಮಾಡಿದಂಥವ್ರ ಸಂಖ್ಯೆ ಅಸಂಖ್ಯವಾಗಿದೆ. ಚಂದ್ರಶೇಖರ್ ಆಜಾದ್ ಅನ್ನೋ ಹುಡುಗ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವನಿಗೆ ಕೇವಲ 24 ವರ್ಷ. ತನ್ನ ಹಣೆಗೆ ತಾನೇ ಬುಲೆಟ್ ಶೂಟ್ ಮಾಡ್ಕೊಂಡು ಸಾಯೋದವನು. ಯಾಕೆ ಅಂತ ಕೇಳಿದ್ರೆ ಅವನು ಹೇಳ್ತಾನೆ, ನಾನು 12ನೇ ವಯಸ್ಸಿನವನಾಗಿದ್ದಾಗ
ನಂಗೆ 12 ಚಡಿಯೇಟ್ ಕೊಟ್ಟು ಬ್ರಿಟಿಷರು. ಅವತ್ತು ಡಿಸೈಡ್ ಮಾಡಿದೆ, ನಾನು ಪ್ರತಿಜ್ಞೆ ಮಾಡಿದೆ, ದುಶ್ಮನೋं की गोलियों से मैं सामना करूंगा, मैं आजाद हूं, आजादी रहूंगा. ಶತ್ರುಗಳ ಗುಂಡಿಗೆ ನಾನು ಎದೆ ಕೊಡ್ತೀನಿ, ನಾನು ಸ್ವತಂತ್ರನಾಗಿ ಇರ್ತೀನಿ, ನಾನು ಬದುಕಿರೋವರೆಗೂ ನನ್ನ ಜೀವಂತ ದೇಹದ ಮೇಲೆ ಕೈ ಇಡ್ತಕ್ಕಂಥ ಬ್ರಿಟಿಷ್ ಗಂಡು ಹುಟ್ಟಿಲ್ಲ ಅಂತ ಅವನು ಹೇಳ್ತಾನೆ. ಮತ್ತು 24ನೇ ವಯಸ್ಸಿನಲ್ಲಿ ಈ ಪ್ರತಿಜ್ಞೆಯನ್ನ ನಡೆಸೋದಕ್ಕೋಸ್ಕರವೇ ಅವನು ತನ್ನ ಆತ್ಮಾರ್ಪಣೆ ಮಾಡ್ತಾನೆ. ಮಕ್ಕಳ, ಇಲ್ಲಿ 2 ಪದ ನಾನು ಹೇಳ್ತೀನಿ, ಆತ್ಮಾರ್ಪಣೆ, ಆತ್ಮಹತ್ಯೆ. ಎರಡು ನೋಡೋದಕ್ಕೆ ಸೇಮ್ ಅಂತ ಕಾಣುತ್ತೆ, ಆದರೆ ಆತ್ಮಾರ್ಪಣೆ ಅಂದ್ರೆ ಬೇರೆ, ಆತ್ಮಹತ್ಯೆ ಬೇರೆ. ಆತ್ಮಹತ್ಯೆ ಮಾಡ್ಕೊಳ್ಳೋರು ಹೇಡಿಗಳು, ಆತ್ಮಾರ್ಪಣೆ ಮಾಡೋರು ಧೀರರು. ನಮ್ಮ ಸ್ವತಂತ್ರಕ್ಕೋಸ್ಕರ ಯಾರೆಲ್ಲ ಪ್ರಾಣ ಕೊಟ್ಟರೋ ಆ ಎಲ್ಲರೂ ಧೀರರೇ. ಭಗತ್ ಸಿಂಗ್ ಸಾಯ್ಬೇಕಾದ್ರೆ ಅವನ ಕಣ್ಣಲ್ಲಿ ಒಂದು ತೊಟ್ಟು ಕಣ್ಣೀರಿರಲಿಲ್ಲ, ಅವನ ಕಣ್ಣಲ್ಲಿ ಭಯ ಇರಲಿಲ್ಲ. ರಾಜ್ಗುರು, ಸುಖದೇವ್, ಭಗತ್ ಸಿಂಗ್ 3 ಜನ 23-24 ವಯಸ್ಸಿನ ಫ್ರೆಂಡ್ಸು ಆ ಕಡೆಯಿಂದ ನಡ್ಕೊಂಡು ಬರ್ಬೇಕಾದ್ರೆ ಬಲಿ ವೇದಿಕೆ ಮೇಲೆ ಹಾಡು ಹೇಳ್ಕೊಂಡು ಬರ್ತಾರೆ, ಡ್ಯಾನ್ಸ್ ಮಾಡ್ಕೊಂಡು ಬರ್ತಾರೆ. ಸತ್ಯ ಘಟನೆ ಮಕ್ಕಳ ಇದು. ಮೇರ ರಂಗದೇ ಬಸಂತಿ ಚೋಲ ಅಂತ ಹಾಡು, ಆ ಹಾಡನ್ನು ಹೇಳ್ಕೊಂಡು ನಗ್ನಗ್ತಾ ಮದುವೆ ಮನೆಗೆ ಹೋಗ್ತಾರಲ್ಲ ಖುಷಿಯಾಗಿ, ಆ ತರ ಖುಷಿಯಾಗಿ ಬಂದು ಆ ಉರುಳಿಗೆ ಮುತ್ತು ಕೊಟ್ಟು ಕತ್ತಿ ಹಾಕೊಂಡಿದ್ದು ಈ 3 ಜನ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅಂತಕ್ಕಂಥವ್ರು. ನಮ್ಮ ಸ್ವತಂತ್ರ ಹೋರಾಟ ಇಂಥ ಧೀರರನ್ನು ನೋಡಿರ್ತಕ್ಕಂಥದ್ದು. ಕಿತ್ತೂರು ರಾಣಿ ಚೆನ್ನಮ್ಮ ಗೊತ್ತಲ್ಲ ನಿಮ್ಗೆ? ಆಕೆ ಚಿಕ್ಕ ವಯಸ್ಸಿಗೆ ಗಂಡನ ಕಳ್ಕೊಂಡ್ಬಿಟ್ಲು. ಆದ್ರೆ ಗಂಡನ ಕಳ್ಕೊಂಡೆ ಅಂತ ರಾಜ್ಯ ಕೈ ಬಿಡ್ಲಿಲ್ಲ. ಆಕೆ ಪತಿಯ ತೀರ್ಕೊಂಡ ನಂತರವೂ ರಾಜ್ಯ ಧರ್ಮವನ್ನು ನಿಭಾಯಿಸಿದ್ಲು. ಪತಿ ಏನು ಬಿಟ್ಟು ಹೋಗಿದ್ನೋ ಕೆಲಸವನ್ನ ಅದನ್ನು ಮಾಡೋ ಸಲುವಾಗಿ ಕಿತ್ತೂರಿನ ಸೈನ್ಯಕ್ಕೆ ನೇತೃತ್ವವನ್ನು ಕೊಟ್ಟು ಅವರೆಲ್ಲರನ್ನೂ ಹುರಿದುಂಬಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಕ್ಷಾತ್ರ ತೇಜಸ್ಸನ್ನು ಅವರಲ್ಲಿ 100 ಮಡಿಗೊಳಿಸಿ ಶತ್ರುಗಳ ವಿರುದ್ಧ ಫೈಟ್ ಮಾಡಿ ಆಕೆ ಗೆಲ್ತಾಳೆ. ಮಕ್ಕಳ, ನಮ್ಗೆ ಚೆನ್ನಮ್ಮ ಸತ್ತಿರೋದು ಗೊತ್ತು, ಸೋತಿರೋದು ಗೊತ್ತು. ಚೆನ್ನಮ್ಮ ಮೊದಲನೇ ಯುದ್ಧದಲ್ಲಿ ತ್ಯಾಕರೆಯನ್ನ ಕೊಂದು ಹಾಕ್ತಾಳೆ. ಚೆನ್ನಮ್ಮಳ ಸೈನ್ಯ, ಕಿತ್ತೂರಿನ ಸೈನ್ಯ ತ್ಯಾಕರೆಯನ್ನ ಕೊಂದು ಅವ್ರ ಸೈನ್ಯವನ್ನು ಓಡಿಸ್ಬಿಡುತ್ತೆ. ಇದು ಇತಿಹಾಸ. ಆದರೆ 2ನೇ ಸಲ ಇನ್ನೊಂದಷ್ಟು ಟೀಮ್ ಬಂದ ಮೇಲೆ ಮೋಸದಿಂದ ಅವರ ಮದ್ದುಗುಂಡುಗಳಲ್ಲಿ ಸಗಣಿಯನ್ನು ತುಂಬಿಸಿ ಅದು ಸಿಡಿಯೋದೇರೋ ತರ ಮಾಡಿ, ನಮ್ಮವರೇ ಕೆಲವರು ನಮಕ್ ಹರಾಮ್ಗಳು ಅಂತ ಹೇಳ್ತಾರಲ್ಲ, ತಿಂದ ಉಪ್ಪಿಗೆ ದ್ರೋಹ ಬಗೆತಕ್ಕಂಥ ನಮ್ಮದೇ ಜನಗಳನ್ನು ಉಪಯೋಗಿಸ್ಕೊಂಡು ಬ್ರಿಟಿಷರು ಮೋಸದಿಂದ ಚೆನ್ನಮ್ಮನ್ನ ಸೆರೆ ಹಿಡಿತಾರೆ. ಸಂಗೊಳ್ಳಿ ರಾಯಣ್ಣಂದು ಅದೇ ಕತೆ, ಅವನನ್ನು ಸೆರೆ ಹಿಡಿದಿದ್ದು ಮೋಸದಿಂದಾನೆ. 1757 ಪ್ಲಾಸಿಕದನ್ ಬಗ್ಗೆ ಹೇಳಿದ್ದಿಲ್ಲ ಪುಟ, ಅಲ್ಲಿ ಸಿರಾಜುದ್ದೌಲನ್ನ ಹಿಡ್ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಅವನದೇ ಸ್ನೇಹಿತ, ಅವನದೇ ಸ್ವಂತ ಸೈನ್ಯದಲ್ಲಿದ್ದಂಥ ಸೇನಾಧಿಪತಿ ಮೀರ್ ಜಾಫರ್, ಹೌದಲ್ವಾ? ಹೀಗೆ ಈ ತರದ ಅನೇಕ ಜನ ನಮ್ಮದೇ ದೇಶದ ದ್ರೋಹಿಗಳಿಂದ ನಮ್ಮ ದೇಶ ಸೋಲ್ತೆ ವಿನಃ ನಮ್ಮ ದೇಶದ ಜನರ ನಿರ್ವೀರ್ಯತೆಯಿಂದಲ್ಲ, ಹೇಡಿತನದಿಂದ ಅಲ್ಲ. ನಮ್ಮ ದೇಶದ ಜನರು ಹುಟ್ಟ ಹೀರೋಗಳು, ಹುಟ್ಟ ಭಾರತ ರತ್ನಗಳು. ಅಂದ್ರೆ ಬೈ ಬರ್ತ್ ಇಂಡಿಯನ್ಸು ಸ್ಟ್ರಾಂಗ್, ಬೈ ಬರ್ತ್ ಇಂಡಿಯನ್ಸು ಪೇಟ್ರಿಯಟ್ಸ್, ದೇಶಭಕ್ತರು. ಇದು ನಮಗೆ ಗೊತ್ತಿರಬೇಕು. ಸ್ವಾಮಿ ವಿವೇಕಾನಂದರು ಈ ಬಗ್ಗೆ ತುಂಬ ಹೇಳ್ತಾರೆ ಮಕ್ಕಳ. ಅವರ ಸ್ಪೀಚ್ಗಳನ್ನ ಓದ್ತಾ ಇದ್ರೆ ದೇಶಭಕ್ತಿ ಹೆಂಗೆ 100 ಮಡಿಸುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ಬಗ್ಗೆ ಅಪಾರ ಅಭಿಮಾನ ಬರುತ್ತೆ. ಭಾರತದ ಸ್ವತಂತ್ರ ಹೋರಾಟವನ್ನು ನಾವು ಯಾಕೆ ಓದಬೇಕು ಅಂತ ಹೇಳಿದ್ರೆ ನಮ್ಮ ದೇಶದ ಬಗ್ಗೆ ನಾವೆಲ್ಲ ಏನೇನು ತಿಳ್ಕೊಂಡಿದೀವೋ, ಸಮಾಜ ಏನೇನು ತಿಳ್ಕೊಂಡಿದೆಯೋ ಅದೆಲ್ಲ ಸುಳ್ಳು. ನಮ್ಮ ದೇಶ ನಿಜವಾದಂಥ ಭಾರತ ಏನು ಅನ್ನೋದನ್ನ ಈ ಸ್ವತಂತ್ರ ಹೋರಾಟ ಅರ್ಥ ಮಾಡಿಸುತ್ತೆ. ಇದನ್ನು ನಾವು ಕಲ್ಪನೆ ಮಾಡ್ಕೊಳ್ಬೇಕು. ಇನ್ನೊಂದು, ಈ ಸ್ಪಿರಿಚುಯಾಲಿಟಿ ಮತ್ತು ಪೇಟ್ರಿಯಾಟಿಸಮ್ ಎರಡೂ ಬೇರೆ ಬೇರೆ ಅಂತಕ್ಕಂಥ ಭಾವನೆ ತುಂಬ ಜನಕ್ಕಿದೆ. ಸ್ವಾಮಿ ವಿವೇಕಾನಂದ ಬದುಕಿದ್ದಾಗ ಸ್ವತಂತ್ರ ಹೋರಾಟ ನಡೀತಾ ಇತ್ತು, ಹೌದಲ್ವಾ? ಬಟ್ ಸ್ವಾಮಿ ವಿವೇಕಾನಂದ ಯಾಕೆ ಪಾರ್ಟಿಸಿಪೇಟ್ ಮಾಡಲಿಲ್ಲ? ಹಾಗಾದ್ರೆ ಸ್ವಾಮಿ ವಿವೇಕಾನಂದ ಪೇಟ್ರಿಯಟ್ ಅಲ್ವಾ, ದೇಶಭಕ್ತರಲ್ವಾ? ಏನು ಜಸ್ಟಿಫಿಕೇಶನ್ ಕೊಡೋದು ಇದಕ್ಕೆ? ಏನು ಹೇಳ್ಬೋದು? ಪಾರ್ಟಿಸಿಪೇಟ್ ಮಾಡಿಲ್ಲ ಸ್ವಾಮಿ ವಿವೇಕಾನಂದ, ನೇರವಾಗಂತೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಹೌದಾ? ನೇರವಾಗಿ ಬಂದು ಭಾರತಕ್ಕೆ ಸ್ವತಂತ್ರ ಕೊಡಬೇಕು, ಬ್ರಿಟಿಷ್ ಭಾರತ ಬಿಟ್ಟು ಹೋಗ್ಬೇಕು ಅಂತ ಹೇಳಿಲ್ಲ ಸ್ವಾಮೀಜಿ. ಹಾಗಾದ್ರೆ ಸ್ವಾಮೀಜಿ ದೇಶಭಕ್ತರಲ್ವಾ? ಅವರು ಸ್ಪಿರಿಚುಯಾಲಿಟಿ ಇದ್ರಲ್ವ ಸರ್, ಅದಕ್ಕೆ ದೇಶಭಕ್ತಿಗೆ ಬರಲಿಲ್ಲ ಸರ್ ಅಂತ ಹೇಳಕ್ಕಾಗತ್ತಾ? ಮಕ್ಕಳ, ಸ್ವಾಮಿ ವಿವೇಕಾನಂದರು ಅವ್ರು ಹೇಳ್ತಾರೆ ಒಂದ್ ಕಡೆ, ಸ್ವತಂತ್ರ ಯಾಕೆ ನೀವು ಸ್ವತಂತ್ರ ಕೊಡಿಸಬಾರ್ದು ಅಂತ ಕೇಳಿದ್ರೆ ಸ್ವಾಮೀಜಿ ಹೇಳ್ತಾರೆ, ಸ್ವತಂತ್ರ ನಾನು ರಾತ್ರಿ ಕಳೆದು ಬೆಳಗಾಗಳಷ್ಟು ಕೊಡಿಸ್ತೀನಿ, ನಿಮಗೆ ಮನಸ್ಸು ಮಾಡಿದ್ರೆ ಕೊಡಿಸಬಲ್ಲೆ. ಆದರೆ ಆ ಸ್ವತಂತ್ರವನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಸಾಮರ್ಥ್ಯ ಯಾರಿಗಿದೆ ನಿಮ್ಮಲ್ಲಿ? ಯಾರಿಗೆ ಎಲಿಜಿಬಿಲಿಟಿ ಇದೆ ಸ್ವತಂತ್ರವನ್ನ ತಗೊಳ್ಳೋದಕ್ಕೆ ಅಂತ ಕೇಳ್ತಾರೆ ಸ್ವಾಮೀಜಿ. ಅಂದ್ರೆ ಮನುಷ್ಯರನ್ನ ಸ್ವತಂತ್ರ ಪಡೆಯಬೇಕು ಅಂತಕ್ಕಂಥ ಹಂಬಲವನ್ನ ಹುಟ್ಟಿಸೋದು ನಿಜವಾದಂಥ ಸ್ವತಂತ್ರ ಹೋರಾಟಕ್ಕೆ ಪೀಠಿಕೆ, ಬೇಸ್. ಸ್ವಾಮೀಜಿ ಆ ಕೆಲಸ ಮಾಡ್ತಾರೆ. ಯಾರು ಆತ್ಮಾಭಿಮಾನವನ್ನು ಹೊಂದಿರ್ತಾರೋ ಆ ಮನುಷ್ಯ ಯಾವತ್ತೂ ತನ್ನ ಸ್ವತಂತ್ರವನ್ನ ಇನ್ನೊಬ್ಬರ ಪಾದದ ಕೆಳಗೆ ಇಡಲ್ಲ. ಸ್ವಾಮೀಜಿ ಈ ದೇಶದಲ್ಲಿ ಮಾಡಿದ ಕೆಲಸ ಏನು ಅಂದ್ರೆ, ನಶಿಸಿ ಹೋಗಿದ್ದಂಥ ನಮ್ಮ
ಆ ಸ್ವಾಭಿಮಾನವನ್ನು ಬಡಿದೆಚ್ಚರಿಸಿದ್ರು. ನೀವು ಋಷಿ ಸಂತಾನರು, ನೀವೆಲ್ಲ ಋಷಿಗಳ ಮಕ್ಕಳು, ಭಗವಂತನ ಸುಪುತ್ರರು, ಅಮೃತ ಪುತ್ರರು ಅಂತ ನಮಗೆ ಕಾನ್ಫಿಡೆನ್ಸ್ನ ತುಂಬಿದ್ರು. ಆ ಕಾನ್ಫಿಡೆನ್ಸ್ನ ಕಾರಣದಿಂದಾಗಿ ಈ ದೇಶದಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರರು ಹುಟ್ಕೊಂಡ್ರು. ನಿಮಗೆ ಗೊತ್ತಿದೆಯಾ, ಸುಭಾಷ್ ಚಂದ್ರ ಬೋಸರು ಚಿಕ್ಕ ವಯಸ್ಸಲ್ಲಿದ್ದಾಗ ಸ್ವಾಮಿ ವಿವೇಕಾನಂದರ ಕೊಲಂಬೋ ಟು ಆಲ್ಮೋರಾ ಬುಕ್ ಓದಿಕೊಂಡು ಬೇಲೂರು ಮಠಕ್ಕೆ ಬಂದಿರ್ತಾರೆ. ನಾನು ಸ್ವಾಮಿ ವಿವೇಕಾನಂದರು ನೋಡಬೇಕು, ನಾನು ಸನ್ಯಾಸಿ ಆಗಬೇಕು ಅಂತ. ಆದರೆ ಅಷ್ಟೊತ್ತಿಗಾಗಲೇ ಸ್ವಾಮಿ ವಿವೇಕಾನಂದರು ತೀರು ಹೋಗಿರ್ತಾರೆ, ದೇಹವನ್ನು ಬಿಟ್ಟಿರ್ತಾರೆ. ಗೊತ್ತಿರಲ್ಲ ಸುಭಾಷ್ ಚಂದ್ರ ಬೋಸರಿಗೆ ವಿವೇಕಾನಂದರು ಬದುಕಿದ್ದಾರೆ ಅಂತ ನೋಡಕ್ ಬಂದಿರ್ತಾರೆ ಪಾಪ. ಆಗ ಅಲ್ಲಿಯ ಒಬ್ಬರು ಹಿರಿಯ ಸನ್ಯಾಸಿಗಳು ಸುಭಾಷ್ ಚಂದ್ರ ಬೋಸರನ್ನ ಕೂರಿಸಿ, ನೀನು ಸನ್ಯಾಸಿ ಆಗೋದಕ್ಕೆ ಜನ್ಮ ತಾಳಿಲ್ಲ, ನೀನು ತುಂಬಾ ಕೆಲಸಗಳಿದೆ ಪ್ರಪಂಚದ ಒಳಗಡೆ, ಆ ಮಹತ್ತರವಾದಂಥ ಕೆಲಸಗಳನ್ನ ಮಾಡಿ ಮುಗಿಸು ಅಂತ ಕಳಿಸ್ಕೊಡ್ತಾರೆ. ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಸುಭಾಷ್ ಚಂದ್ರ ಬೋಸ್ ನೇರ ಸ್ವಾಮಿ ವಿವೇಕಾನಂದರ ಪರಮ ಶಿಷ್ಯ. ಮತ್ತು ಸುಭಾಷ್ ಚಂದ್ರ ಬೋಸ್ ಈ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದು ಯಾರು ಅಂತ ಕೇಳಿದ್ರೆ, ಒಂದು 3-4 ಹೆಸರು ಹೇಳಿದ್ರೆ ಅದರಲ್ಲಿ ಸುಭಾಷ್ ಚಂದ್ರ ಬೋಸರ ಹೆಸರು ಇರಲೇಬೇಕು. ಮತ್ತು ಅದಕ್ಕೆ ನೇರ ಕಾರಣ ಸ್ವಾಮಿ ವಿವೇಕಾನಂದ. ಸಿಸ್ಟರ್ ನಿವೇದಿತಾ ಅಂತ ಹೆಸರು ಕೇಳಿದೀವಿ ನಾವೆಲ್ಲ, ಹೌದಲ್ವಾ? ಮಾರ್ಗರೆಟ್ ಎಲಿಜಬೆತ್ ನೋಬೆಲ್ ಅಂತ ಐರ್ಲೆಂಡಲ್ಲಿದ್ದ ಹುಡುಗಿ, ಇಂಗ್ಲೆಂಡಿನ ಹುಡುಗಿ, ಐರಿಷ್ ಹುಡುಗಿ. ಆ ಹುಡುಗಿ ಸ್ವಾಮಿ ವಿವೇಕಾನಂದರ ಪರಿಚಯ ಆಗಿ ಸ್ವಾಮಿ ವಿವೇಕಾನಂದರನ್ನ ಮಾಸ್ಟರ್ ಅಂತ ಸ್ವೀಕರಿಸಿ, ಗುರು ಅಂತ ಸ್ವೀಕರಿಸಿ, ಅವ್ರು ಹೇಳಿದ್ರು ಅಂತ ಇಂಡಿಯಾಕ್ಕೆ ಬರ್ತಾಳೆ. ಸ್ವಾಮಿ ವಿವೇಕಾನಂದರಿಗೆ ಆಕೆ ಹೇಳ್ತಾಳೆ, ಸ್ವಾಮೀಜಿ ನಿಮಗೋಸ್ಕರ ನಾನು ಏನು ಸೇವೆ ಮಾಡಬೇಕು, ಏನು ಬೇಕಿದ್ರು ಮಾಡ್ತೀನಿ, ಜೀವ ಕೇಳಿದ್ರು ಕೊಟ್ಬಿಡ್ತೀನಿ. ಸ್ವಾಮೀಜಿ ಹೇಳ್ತಾರೆ, ನೀನು ನನಗೇನಾದರೂ ಮಾಡಬೇಕು ಅಂತ ಹೇಳಿದ್ರೆ ಸರ್ವ್ ಇಂಡಿಯಾ, ಭಾರತವನ್ನ ಸೇವಿಸು, ಭಾರತವನ್ನ ಪೂಜಿಸು. ನಿವೇದಿತಾ ತನ್ನ ಜೀವಿತಾವಧಿ ಪೂರ್ತಿ ಮಾಡಿದ ಒಂದೇ ಕೆಲಸ, ಭಾರತವನ್ನ ಪೂಜಿಸ್ತಾಳೆ, ಭಾರತವನ್ನ ಪ್ರೀತಿಸ್ತಾಳೆ ಮತ್ತು ಭಾರತಕ್ಕೋಸ್ಕರನೇ ಪ್ರಾಣ ಕೊಡ್ತಾಳೆ. ಮತ್ತು ನಿಮಗೆ ಗೊತ್ತಿದೆಯಾ, ಬಂಗಾಳದಲ್ಲಿ ಅನೇಕ ಜನ ಕ್ರಾಂತಿಕಾರಿಗಳು ಯಾರು ಫ್ರೀಡಮ್ ಫೈಟ್ ಮಾಡ್ತಾ ಇದ್ರೋ ಅವರೆಲ್ಲರಿಗೂ ಆಶ್ರಯ ಕೊಡ್ತಾ ಇದ್ದಿದ್ದು, ಅವರು ಕೋರ್ಟಿಗೆ ಹೋಗಿ ಬೇಲ್ ಕೊಡಿಸ್ತಾ ಇದ್ದಿದ್ದು, ಅವರ ಕೇಸ್ಗಳನ್ನ ಫೈಟ್ ಮಾಡ್ತಾ ಇದ್ದಿದ್ದು, ಅವ್ರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಾ ಇದ್ದಿದ್ದು, ಹಸಿವು ಬಂದ್ರೆ ಊಟ ಕೊಡ್ತಾ ಇದ್ದಿದ್ದು ಇದೇ ಸೋದರ ನಿವೇದಿತಾ. ನೇರ ಕಾರಣ ಸ್ವಾಮಿ ವಿವೇಕಾನಂದ. ನಾನು ಸ್ಟಾರ್ಟಿಂಗ್ ಹೇಳಿದ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಕನೆಕ್ಟ್ ಆಗ್ತಾ ಇದೆ. ಪೇಟ್ರಿಯಾಟಿಸಮ್ ಮತ್ತು ಸ್ಪಿರಿಚುಯಾಲಿಟಿ ಎರಡು ಬೇರೆ ಬೇರೆ ಅಲ್ಲ. ಪೇಟ್ರಿಯಾಟಿಸಮ್ ದೇಶಭಕ್ತಿಯ ನಂತರದ ಹಂತವೇ ಆಧ್ಯಾತ್ಮಿಕತೆ. ಯಾಕೆಂದ್ರೆ ದೇಶಭಕ್ತಿ ನಿಂತಿರೋದು ತ್ಯಾಗ ಮತ್ತು ಬಲಿದಾನಗಳ ಮೇಲೆ, ಮತ್ತು ಆಧ್ಯಾತ್ಮಿಕತೆಯ ಆರಂಭ ಆಗೋದೇ ತ್ಯಾಗದಿಂದ. ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಮನುಷ್ಯನನ್ನ ಅಮೃತತ್ವಕ್ಕೆ ಏರಿಸ್ತಕ್ಕಂಥದ್ದು ಹಣದಿಂದಲ್ಲ, ಸಂತಾನದಿಂದಲ್ಲ, ಕೆಲಸದಿಂದಲೂ ಅಲ್ಲ, ಬದಲಾಗಿ ತ್ಯಾಗದಿಂದ. ಆ ತ್ಯಾಗವೇ ನಮ್ಮ ಸ್ವತಂತ್ರ ಹೋರಾಟದ ಬೇಸ್, ಬುನಾದಿ. ಹೀಗಾಗಿ ದೇಶಭಕ್ತಿ ಮತ್ತು ಆಧ್ಯಾತ್ಮಿಕತೆ ಬೇರೆ ಬೇರೆ ಅಲ್ಲ ಅನ್ನೋದನ್ನು ನಿಮಗೆ ಸ್ಪಷ್ಟಪಡಿಸೋದಕ್ಕೋಸ್ಕರ ನಾನು ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ಸ್ವಾಮಿ ವಿವೇಕಾನಂದ ಅದಕ್ಕೆ ನಮಗೆ ಗ್ರೇಟೆಸ್ಟ್ ಒಂದು ಐಡಿಯಲ್, ಆದರ್ಶ. ಸ್ವಾಮೀಜಿ ಒಬ್ಬ ಅದ್ಭುತ ದೇಶಭಕ್ತರಾಗಿದ್ರು, ಅಟ್ ದಿ ಸೇಮ್ ಟೈಮ್ ಅವರು ಅದ್ಭುತ ಆಧ್ಯಾತ್ಮಿಕ ವ್ಯಕ್ತಿಯಾಗಿದ್ರು. ಇವತ್ತು ನಮ್ಮ ದೇಶಕ್ಕೆ ಬೇಕಾಗಿರೋದು ಆಧ್ಯಾತ್ಮ ಮತ್ತು ದೇಶಭಕ್ತಿ, ಈ ಎರಡರ ಸಮ್ಮಿಳಿತವಾಗಿರ್ತಕ್ಕಂಥ ಯುವ ಪುರುಷ ಸಿಂಹರು. ಸ್ವಾಮಿ ವಿವೇಕಾನಂದ ಎಕ್ಸ್ಪೆಕ್ಟ್ ಮಾಡಿದ್ದವರನ್ನ. ನಾವು ತುಂಬ ಜನ ಈ ವಯಸ್ಸಿನಲ್ಲಿ ಅಂದ್ಕೊಂಡಿರ್ತೀವಿ ಆಧ್ಯಾತ್ಮಿಕತೆ ಅಂದರೆ ಅದು ಕೇವಲ ಸಾಧನೆ ಮಾಡೋರಿಗೆ ಮಾತ್ರ, ನಮ್ಗಲ್ಲ. ದೇಶಭಕ್ತಿ ಅನ್ನೋದು ಕೇವಲ ಯಾರೋ ಕೆಲವರಿಗೆ ಮಾತ್ರ, ಏನು ಸ್ವತಂತ್ರ ಹೋರಾಟಗಾರರಿಗೆ ಮಾತ್ರ ಅಥವಾ ಸೈನಿಕರಿಗೆ ಮಾತ್ರ, ನಮಗಲ್ಲ. ಹಾಗಿಲ್ಲ ಮಕ್ಕಳ. ಆಧ್ಯಾತ್ಮಿಕತೆಯೂ ಎಲ್ಲರ ಜವಾಬ್ದಾರಿ, ದೇಶಭಕ್ತಿಯು ಎಲ್ಲರ ಜವಾಬ್ದಾರಿ, ಎಲ್ಲರ ಕರ್ತವ್ಯ. ಇದನ್ನು ನಾವು ಸ್ವತಂತ್ರ ಹೋರಾಟ ಅನ್ನೋ ವಿಷಯನ ಮಾತನಾಡಬೇಕಾದ್ರೆ, ಕೇಳಬೇಕಾದ್ರೆ ಅರ್ಥ ಮಾಡ್ಕೊಳ್ಬೇಕು. ನಾವು ಏನೇ ಆಗಿರಲಿ, ನಾವು ಡಾಕ್ಟರ್ ಆಗಬೇಕು ಅಂತ ಹೊರಟಿರಲಿ, ಇಂಜಿನಿಯರ್ ಆಗಬೇಕು ಅಂತ ಹೊರಟಿರಲಿ, ಅಥವಾ ಸೋಲ್ಜರ್ಸ್ ಆಗಬೇಕು ಅಂತ ಹೊರಟಿರಲಿ, ಏನೇ ಪ್ರೊಫೆಷನ್ಗೆ ನಾವು ಹೋಗಬೇಕು ಅಂದ್ಕೊಂಡಿದ್ರು ದೇಶಭಕ್ತಿ ಇಲ್ಲದ ಆ ಪ್ರೊಫೆಷನ್ನು, ಆಧ್ಯಾತ್ಮಿಕತೆ ಇಲ್ಲದ ಆ ಕೆಲಸ ನಮ್ಮನ್ನ ಪರಿಪೂರ್ಣರನ್ನಾಗಿ ಮಾಡುವುದಿಲ್ಲ. ಹಾಗಾಗಿ ಆಧ್ಯಾತ್ಮಿಕತೆ ಮತ್ತು ದೇಶಭಕ್ತಿ ಎರಡರ ಕುರಿತಂತೆ ತಪ್ಪು ಕಲ್ಪನೆಗಳಿದ್ರೆ ಅಥವಾ ಸರಿಯಾದಂಥ ಜ್ಞಾನ ಇಲ್ಲದ ಪಕ್ಷದಲ್ಲಿ ಅದನ್ನು ಪಡ್ಕೊಳ್ತಕ್ಕಂಥದ್ದು ಇವತ್ತಿನ ನೀಡ್ ಆಫ್ ದ ಹವರ್, ಇವತ್ತಿನ ತುಂಬ ಅವಶ್ಯಕ ಆಗಿರ್ತಕ್ಕಂಥ ಸಮಯ. ಮಕ್ಕಳ, ಸ್ವತಂತ್ರ ಹೋರಾಟದ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ನಾನು ಹೇಳಬೇಕಾಗಿದೆ, ಆದರೆ ಅದಕ್ಕೆ ಈಗ ಸಮಯ ಇಲ್ದಿರೋದ್ರಿಂದ ನಾನು ನಿಮಗೆ ಕೆಲವು ಸಿನಿಮಾಗಳ ಹೆಸರನ್ನ ಸಜೆಸ್ಟ್ ಮಾಡಿಬಿಡ್ತೀನಿ. ನಿಮಗೆಲ್ಲ ಸಿನಿಮಾ ಇಷ್ಟ ಆಗಿರೋದ್ರಿಂದ ಸಿನಿಮಾ ನೋಡ್ತಾ ನೀವು ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ಒಂದು ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನದ ಕುರಿತಂತೆ ಒಂದು ಅದ್ಭುತವಾದಂಥ ಸಿನಿಮಾ ಇದೆ. ಅದರ ಹೆಸರು ಬೋಸ್ ದಿ ಫರ್ಗಾಟನ್ ಹೀರೋ. ಬೋಸ್ ದಿ ಫರ್ಗಾಟನ್ ಹೀರೋ. 3.5 ಗಂಟೆಗಳ ಸಿನಿಮಾ, ಅದ್ಭುತವಾಗಿದೆ. ನೀವು ಆ ಸಿನಿಮಾನ ಖಂಡಿತ ನೋಡಲೇಬೇಕು. ಎರಡನೇದು ಮಣಿಕರ್ಣಿಕಾ. ನಾನಾಗಲೇ ಹೇಳಿದೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಜೀವನ ಚರಿತ್ರೆ. ಉಧಮ್ ಸಿಂಗ್ ಚಂದ್ರ ತೀರಾ ಇತ್ತೀಚೆಗೆ ರಿಲೀಸ್ ಆಯಿತು. ಛಾವಾ ಮೂವಿಲಿ ಸಂಭಾಜಿ ಮಹಾರಾಜರ ಪಾತ್ರವನ್ನು ಮಾಡಿರ್ತಕ್ಕಂಥ
ವಿಕ್ಕಿ ಕೌಶಲ್ಯ ಅದರಲ್ಲೂ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ಹೆಸರು ಉಧಮ್ ಸಿಂಗ್ ಅಂತಾನೆ. ಸರಿನಾ? ನೆಕ್ಸ್ಟು ವಾಸುದೇವ ಬಲವಂತ ಫಡಕೆ ಅಂತ ಒಂದು ಮೂವಿ ಇದೆ. ವಾಸುದೇವ ಬಲವಂತ ಫಡಕೆ, ಅದು ನೀವು ಮಹಾರಾಷ್ಟ್ರದ ಕ್ರಾಂತಿಕಾರಿ, ಆದ್ಯ ಕ್ರಾಂತಿಕಾರಿ ಅಂತ ಕರೀತಾರೆ, ಅವನನ್ನು ನೀವು ನೋಡಬೇಕು, ಆತನ ಜೀವನವನ್ನು ಅಭ್ಯಾಸ ಮಾಡಬೇಕು. ಈ ಸ್ವತಂತ್ರ ವೀರ ಸಾವರ್ಕರ್ ಒಂದು ಹಳೆ ಮೂವಿ ಇದೆ, ಸ್ವತಂತ್ರ ವೀರ ಸಾವರ್ಕರ್ ಅಂತ. ಹೊಸ ಮೂವಿ ಕೂಡ ಸಾವರ್ಕರ್ನ ಹೆಸರಲ್ಲೇ ಬಂದಿದೆ, ಈಗ ತೀರಾ 2 ವರ್ಷದ ಹಿಂದೆ ರಿಲೀಸ್ ಆಗಿದ್ದು. ಆ ಸಿನಿಮಾ ನೀವು ನೋಡಬೇಕು. ಈ ಥರದ ಅನೇಕ ಸಿನಿಮಾಗಳು, ಮಂಗಲ್ ಪಾಂಡೆ ಅಂತ ಒಂದು ಸಿನಿಮಾ ಇದೆ, ಆಮಿರ್ ಖಾನ್ ಆ್ಯಕ್ಟ್ ಮಾಡಿರೋದು. ಮಂಗಲ್ ಪಾಂಡೆ 1857 ಸಂಗ್ರಾಮನ ನಮ್ಗೆ ತುಂಬ ಚೆನ್ನಾಗಿ ಕಟ್ಕೊಡುತ್ತೆ. ಆ ಸಿನಿಮಾ ನೀವು ನೋಡಬೇಕು. ಕನ್ನಡದಲ್ಲಿ ಕಿತ್ತೂರು ಚೆನ್ನಮ್ಮ ಅಂತಾನೆ ಒಂದು ಸಿನಿಮಾ ಇದೆ. ಆ ಸಿನಿಮಾನ ಬಿ ಸರೋಜದೇವಿ ಇತ್ತೀಚೆಗೆ ತಿರೋಗ್ಬಿಟ್ರಲ್ಲ, ಅವರು ಚೆನ್ನಮ್ಮನ ಪಾತ್ರ ಮಾಡಿದ್ದಾರೆ. ಆ ಸಿನಿಮಾ ನೀವು ನೋಡಿದ್ರೆ ಚೆನ್ನಮ್ಮ ಹೇಗೆ ಫೈಟ್ ಮಾಡಿದ್ಲು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಸಿನಿಮಾ ತೀರಾ ಇತ್ತೀಚೆಗೆ ದರ್ಶನ್ ಅಭಿನಯ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಆ ಸಿನಿಮಾದಲ್ಲೂ ಸಂಗೊಳ್ಳಿ ರಾಯಣ್ಣ ಹೇಗೆ ದೇಶಕ್ಕೋಸ್ಕರ ಜೀವ ಕೊಟ್ಟರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ, ಅದನ್ನು ನೀವು ನೋಡಲೇಬೇಕು. ಇದಲ್ಲದೆ ಸೈನಿಕರ ಕುರಿತಂತೆ LOC ಕಾರ್ಗಿಲ್ ಅಂತ ಒಂದು ಮೂವಿ ಇದೆ, ಅದನ್ನು ನೀವು ನೋಡಬೇಕು. ಟ್ಯಾಂಗೋ ಚಾರ್ಲಿ ಅಂತ ಒಂದು ಮೂವಿ ಇದೆ, ಅದನ್ನು ನೀವು ನೋಡಬೇಕಾದಂಥ ಸಿನಿಮಾ. ತೀರಾ ಇತ್ತೀಚೆಗೆ ಬಂದಂಥ ಉರಿ ಅಂತಕ್ಕಂಥ ಮೂವಿ, ಆ ಸಿನಿಮಾ ನೀವು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ ಮಾಡಿರ್ತಕ್ಕಂಥದ್ದು, ಅದನ್ನು ನೀವು ನೋಡಬೇಕು. ಈ ಥರದ ಅನೇಕ ಸಿನಿಮಾಗಳು ನಮಗೆ ಬಾಲಿವುಡ್ಡಲ್ಲಿ ಮತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಿಗುತ್ತೆ. ಆ ಸಿನಿಮಾಗಳನ್ನ ನೀವು ನೋಡಬೇಕು. ತ್ರಿಬಲ್ ಅಂತ ಒಂದು ಸಿನಿಮಾ ಬಂತು. ಆ ಸಿನಿಮಾ ನಿಜವಾದಲ್ಲ, ಅದು ಕಲ್ಪನೆ, ಬಟ್ ಅದರಲ್ಲಿರ್ತಕ್ಕಂಥ 2 ಕ್ಯಾರೆಕ್ಟ್ರು ಆವತ್ತಿನ ಕಾಲದಲ್ಲಿ ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಂಥ 2 ದೇಶಭಕ್ತರ ಜೀವನದ ಕುರಿತಂತೆ ಹೇಳಿದೆ. ಒಂದು ನಮ್ಮ ತಮಿಳುನಾಡಿನ ಒಬ್ಬ ಸ್ವತಂತ್ರ ಹೋರಾಟಗಾರ, ನಾನು ಹೆಸರು ಅಲ್ಲೂರಿ ಸೀತಾರಾಮರಾಜು, ಅದೇ ರಾಮ್ ಅಂತ ಅದರಲ್ಲಿ ಬರೋದು, ಓಕೆನಾ. ಭೀಮ್, ಕೊಮುರಂ ಭೀಮ್ ಅಂತ ಬರುತ್ತಲ್ಲ, ಆ 2 ಕ್ಯಾರೆಕ್ಟರು ಸತ್ಯವಾಗಿದ್ದಂಥದ್ದು, ನಮ್ಮ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ದು. ಇವರಲ್ಲದೆ ಇನ್ನೂ ಅನೇಕ ಜನ, ಬಿರ್ಸಾ ಮುಂಡಾ ಅಂತ ಹೆಸರು ಕೇಳಿದ್ದೀರಾ, ಅವರು ಅಸ್ಸಾಂನಲ್ಲಿ ನಮ್ಮ ಜಾರ್ಖಂಡ್ನಲ್ಲಿ ಫೈಟ್ ಮಾಡ್ತಾರೆ. ಅಸ್ಸಾಮಿನ ಅನೇಕ ಕ್ರಾಂತಿಕಾರಿಗಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಪಂಜಾಬಿನ ಅನೇಕ ಗಂಡುಗಲಿಗಳು ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ರಾಜರ ಕಾಲದಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಿಂದ ಹಿಡಿದು ರಾಣಾ ಪ್ರತಾಪ ಸಿಂಹ ಮತ್ತು ಕುವರ್ ಸಿಂಗ್ ಥರದ ಅನೇಕ ಜನ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಈ ಎಲ್ಲರ ಲೈಫ್ಗಳನ್ನು ನಾವು ಇವತ್ತು ಸ್ಮರಿಸ್ಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತಾ, ಸಮಯ ಮುಕ್ತಾಯ ಆಗಿದೆ. ಈಗ ಇನ್ನೊಂದು 5 ನಿಮಿಷ 10 ನಿಮಿಷ ವಂಶವರೇ ಕ್ವೆಶನ್ಸ್ ಆನ್ಸರ್ಗೆ ಒಂದು 5 ನಿಮಿಷ. ನಿಶಾಲ್ 2-3 ಕ್ವೆಶನ್ಸ್. ನಮಸ್ಕಾರ ಸರ್, ನನ್ನ ಹೆಸರು ಶ್ರೀಶಾ ಅಂತ. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬ ಜನರು ತಮ್ಮನ್ನು ತಾವು ದೇಶಭಕ್ತರು ಅನ್ನೋ ರೀತಿ ಡಿಪಿಕ್ಟ್ ಮಾಡ್ಕೋತಾರೆ. ಆದರೆ ಈ ಕಾರ್ಯಕ್ಷೇತ್ರದಲ್ಲಿ ಅವರ ಇನ್ವಾಲ್ವ್ಮೆಂಟು ಆನ್ ಫೀಲ್ಡ್ ವರ್ಕಲ್ಲಿ ತುಂಬ ಇನ್ವಾಲ್ವ್ ಆಗಲ್ಲ ಅನ್ನೋದು ನಿಮ್ಮ ಭಾವನೆನಾ? ಅದಕ್ಕೆ ಯಾವ ರೀತಿ ಪರಿಹಾರ, ಈಗೇನು ಇಂಪ್ರೂವ್ಮೆಂಟ್ ಆಗ್ತಿದೆಯಾ ಅಥವಾ ಅದೇ ರೀತಿಯಲ್ಲಿದೆಯಾ? ಏನು ಮಾಡ್ಬೋದು ನಾವು ದೊಡ್ಡವರಾಗಿ, ನಾವು ಆ ರೀತಿಗೆ ಬಂದಮೇಲೆ? ಬ್ಯೂಟಿಫುಲ್, ತುಂಬ ಒಳ್ಳೆ ಕ್ವಶನ್ನು. ನಾನು ತುಂಬ ಪದೇ ಈ ಕ್ವಶನ್ನ ಹಾಕೋತಾ ಇರ್ತೀನಿ. ಮತ್ತು ಆ ಕ್ವಶನ್ನೇ, ಇವ್ರು ಹೇಳಿದಂಥ ಕ್ವಶನ್ಗೆ ಆನ್ಸರೇ ನನ್ನ ಜೀವನ ನಡ್ಸ್ಕೊಂಡ್ಬಂದಿದೆ. ಮಕ್ಕಳ, ನಾನು ಇವತ್ತು ಎಕ್ಸಾಂಪಲ್ ಕೊಡೋದಾದ್ರೆ, ನಾನು ಬರಬೇಕಾದ್ರೆ ನನ್ನ ಕೈಲಿ ಒಂದು ಲಗೇಜ್ ಇತ್ತು, ಒಂದು ಬ್ಯಾಗು. ಒಂದು ವಾರ ನಾನು ಪ್ರೋಗ್ರಾಮ್ ಹೊರಟಿದ್ದೀನಿ ಎಲ್ಲ ಕಡೆ ಉಪನ್ಯಾಸ ಮಾಡೋದಕ್ಕೆ ಅಂತ. ಲಗೇಜ್ ಒಂದಾದರೆ, ಇನ್ನೊಂದು 500 ಕ್ವಶನ್ ಪೇಪರ್ಗಳ ಒಂದು ಬಂಡಲ್, ಅದನ್ನು ನಾನು ನನ್ನ ಕೈಲಿ ಹಿಡ್ಕೊಂಡು ಬಂದೆ. ಆ 500 ಕ್ವಶನ್ ಪೇಪರ್ಗಳ ಬಂಡಲ್ ಯಾವುದು ಅಂತ ಹೇಳಿದ್ರೆ, ನಾನು ವಿದ್ಯಾರ್ಥಿಯಾಗಿ ಬುಕ್ ಓದಿದೆ ಅಂತ ಹೇಳಿದ್ನಲ್ಲ, ನನಗೆ ಇನ್ಸ್ಪೈರ್ ಮಾಡೋಂಥ ಬುಕ್ಕು. ಆ ಪುಸ್ತಕ ಲಕ್ಷಾಂತರ ಜನಕ್ಕೆ ಇನ್ಸ್ಪೈರ್ ಮಾಡಿದೆ. ಆ ಪುಸ್ತಕನ ಎಲ್ಲ ಹೈಸ್ಕೂಲ್ಗೆ ತಲುಪಿಸ್ಬೇಕು ಅಂತ ನಾನು ಆ ಪುಸ್ತಕದ ಮೇಲೆ ಒಂದು ಕ್ವಶನ್ ಪೇಪರ್ನ ರೆಡಿ ಮಾಡಿ ಅದ್ರ ಮೇಲೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಅದರ ಹೆಸರು ನಿರ್ಮಾಣಂ ಅಂತ. ನಿರ್ಮಾಣಂ ದಿ ಕನ್ಸ್ಟ್ರಕ್ಷನ್ ಆಫ್ ಪವರ್ಫುಲ್ ಮೈಂಡ್ಸ್ ಅಂತ. ಆ 7 ವರ್ಷಗಳಿಂದ ನಾವು 1 ಲಕ್ಷ ಮಕ್ಕಳಿಗೆ, 95 ಆಗಿದೆ, ಇನ್ನು 5,000 ಆಗಬೇಕು, 5,000 ಕಡಿಮೆ 1 ಲಕ್ಷ ಮಕ್ಕಳಿಗೆ ನಾವು ಆ ಪುಸ್ತಕ ಕ್ವಶನ್ ಪೇಪರ್ ಕೊಟ್ಟು ಎಕ್ಸಾಮ್ ಬರೆಸಿ ಅವ್ರಿಗೆ ಬಹುಮಾನ ಕೊಟ್ಟು ಆ ಮಕ್ಕಳನ್ನ ರಾಮಕೃಷ್ಣಾಶ್ರಮದ ಒಂದು ವಿಸಿಟಿಂಗ್ ಕಾರ್ಡ್ ಥರ ಆ ಬುಕ್ಕನ್ನು ಅವ್ರಿಗೆ ತಲುಪಿಸಿದ್ದೀವಿ. ಅಂದರೆ ಯಾವತ್ತೋ ಒಂದಿನ ಆ ಮಗು ಆಶ್ರಮಕ್ಕೆ ಕನೆಕ್ಟ್ ಆಗಲಿ, ವಿವೇಕಾನಂದರಿಗೆ ಕನೆಕ್ಟ್ ಆಗಲಿ ಅನ್ನೋ ದೂರದೃಷ್ಟಿಯಿಂದ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನು ಚಿಕ್ಕದ್ರಿಂದ ನನಗೆ ಪರಿಚಯ ಮಾಡಿಕೊಟ್ರು. ನಾನು PUC ಓದಬೇಕಾದ್ರೆ, ಡಿಗ್ರಿ ಓದಬೇಕಾದ್ರೆ ನನಗೆ FML ಕೆಲಸ ಸಿಕ್ತು. ನಿಮ್ಮದು ಸೌಂಡ್ ಇದೆಯಲ್ಲ, ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅದು ನಿಮ್ಗೆ ಗೊತ್ತಿರುತ್ತೆ. ಆ ಥರದೊಂದು ನನಗೆ ಒಂದು ಆಫೀಸ್ನ ಮಾಡಿಕೊಟ್ಟು, ಒಂದು ರೆಕಾರ್ಡಿಂಗ್ ರೂಮ್ನ ಮಾಡಿಕೊಟ್ಟು ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ. ಮಾತಾಡಿದ್ರೆ ದುಡ್ಡು ಕೊಡ್ತಾಯಿದ್ರು. 3 ಗಂಟೆ ದಿನಕ್ಕೆ ಮಾತನಾಡಿದ್ರೆ ಅವತ್ತಿನ ಕಾಲಕ್ಕೆ 8,000, ಇವತ್ತಿನ ಕಾಲಕ್ಕೆ ಒಂದು 25-30 ಸಾವಿರ ಅನ್ಕೋಬೋದು ನೀವು. 30-35 ಸಾವಿರ ರೂಪಾಯಿ ಸ್ಯಾಲ್ರಿ 3 ಗಂಟೆ ಮಾತಾಡಿದರೆ, ಓಕೆನಾ. ಸೊ ಆ ಕೆಲಸ ಮಾಡ್ತಾಯಿದ್ದೆ ನಾನು. ಅಂದರೆ ನನ್ನ ಪ್ರತಿಭೆ ಈ ಥರ ಇತ್ತು ಅಂತ. ನೆಕ್ಸ್ಟ್ ಪೊಲೀಸ್ ಕೆಲಸಕ್ಕೆ ಬಂದೆ. ಆಮೇಲೆ ನ್ಯೂಸ್ ಪೇಪರ್ ನಾನು ಮಾಡ್ತಾಯಿದ್ದೆ. ನ್ಯೂಸ್ ಪೇಪರ್ ಬರುತ್ತಲ್ಲ, ನಾನು ನ್ಯೂಸ್ ಪೇಪರ್ ಕೆಲಸ ಮಾಡ್ತಿದ್ದೆ, DTP ಕೆಲಸ ಮಾಡ್ತಾಯಿದ್ದೆ. ವಿಡಿಯೋ ಜಾಕಿ ಆಗಿದ್ದೆ, VJ ಅಂತ ಹೇಳ್ತಾರಲ್ಲ, ವಿಡಿಯೋ ಜಾಕಿ ಅಂದರೆ TV ಆ್ಯಂಕರಿಂಗ್ ಮಾಡೋದು. ನಿರೂಪಣೆ ಮಾಡ್ತಾಯಿದ್ದೆ, ಭಾಷಣ ಮಾಡ್ತಾಯಿದ್ದೆ, ಪುಸ್ತಕ ಬರೀತಾ ಇದ್ದೆ. ಈ ಥರದ್ದು ಏನೇನೋ ಪ್ರತಿಭೆಗಳು ನನ್ನಲ್ಲಿದ್ದು ಅಲ್ವಾ. ಆದರೆ ನನ್ನ ಭವಿಷ್ಯನ ನಾನು ಯಾವುದ್ರಲ್ಲ ಕಂಡುಕೊಳ್ಬೇಕು ಅಂತ ನಾನು ಹೊರಟೆ ಅಂತಂದರೆ, ಈ ಎಲ್ಲ ಪ್ರತಿಭೆಗಳಿದ್ದಾಗ್ಯೂ ನಾನೊಬ್ಬ ಆರ್ಗನೈಸರ್ ಆಗಿ ನನ್ನನ್ನು ನಾನು ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ.
ಆರ್ಗನೈಸರ್ ಅಂತಂದರೆ ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದು, ಆಯಿತಾ. ಗೆಸ್ಟ್ ಒಬ್ಬರನ್ನ ಕರೆಸ್ಬೇಕು, ಗೆಸ್ಟ್ ಸ್ವಾಮೀಜಿನ ಕರೆಸ್ತೀವಿ, ಯಾರು ಗೆಸ್ಟ್ ಕರೆಸ್ತೀವಿ ತಿಳಿದವ್ರನ್ನ, ಮಕ್ಕಳನ್ನ ಕೂರಿಸ್ತೀವಿ, ಅಥವಾ ತಿಳಿಬೇಕು ಜ್ಞಾನದ ಹಂಬಲಿರೋರನ್ನ ಕೂರಿಸ್ತೀವಿ. ಆ ಕಾರ್ಯಕ್ರಮವನ್ನು ನಾವು ಏರ್ಪಾಡು ಮಾಡ್ತೀವಿ. ಒಂದು ಬೇಸಿಗೆ ಶಿಬಿರ ಮಾಡ್ತೀವಿ, ಒಂದು 200 ಮಕ್ಕಳು ಕರ್ಕೊಂಡ್ಬರ್ತೀವಿ. ಆ ಮಕ್ಕಳಿಗೆ ರಿಸೋರ್ಸ್ ಪರ್ಸನ್ಸ್ನ ಕರ್ಕೊಂಡು ಬಂದು ಅವ್ರ ಕಡೆಯಿಂದ ಉಪನ್ಯಾಸ ಮಾಡಿಸ್ತೀವಿ. ಈ ಥರದ ಕೆಲಸಗಳು ನಮಗಿಷ್ಟ. ಯಾಕೆ ಇಷ್ಟ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನು ಭಾಷಣಕಾರನಾಗಿ ಗುರುತಿಸ್ಕೊಂಡಿದ್ರೆ, ಬರೀ ರೈಟರಾಗಿ ಗುರುತಿಸ್ಕೊಂಡಿದ್ರೆ ನಾನು ಒಳ್ಳೆ ಕರಿಯರ್ನ ಸೆಟ್ ಮಾಡ್ಕೋಬೋದಿತ್ತು. ಅಂದರೆ ನನ್ನ ಕೂತ ಜಾಗದಲ್ಲಿ ಒಳ್ಳೆ ದುಡ್ಡು, ಒಳ್ಳೆ ಅನುಕೂಲ, ಒಳ್ಳೆ ಹೆಸರು, ಒಳ್ಳೆ ಪ್ರಶಸ್ತಿ ಎಲ್ಲವೂ. ಬಟ್ ನನ್ನೊಳಗಡೆ ಪ್ರವೇಶ ಮಾಡಿದಂಥ ವಿವೇಕಾನಂದ ಮಾಡಿದರೆ, ನಾನು ಅಂದ್ಕೊಂಡಿದ್ದೀನಿ ಹಂಗೆ ಮಾಡಿದರೆ, ಆ ವಿವೇಕಾನಂದ ನನಗೆ ಆರ್ಗನೈಸರ್ ಆಗು ಅಂತ ಹೇಳ್ಕೊಡ್ತಾ ಇದ್ದಾರೆ. ನೀನು ಮಾಡ್ತೀಯಲ್ಲ ಭಾಷಣ, ಇದು 100 ಜನ ಮಾಡ್ತಾರೆ. ನೀನು ಬರಿತೀಯಲ್ಲ ಆರ್ಟಿಕಲ್ಲು ಅಥವಾ ಲೇಖನ ಪುಸ್ತಕನ, ಅದನ್ನು ನಾನು ಆಗಲೇ ಬರೆದಿಟ್ಬಿಟ್ಟಿದ್ದೀನಿ. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾರೆ, ಒಳ್ಳೆಯದು ಏನೇನಿದೆ ಅಂತ ಅದಾಗಲೇ ಬರೆದಿಟ್ಟಾಗಿದೆ, ಪಾಲಿಸೋದು ಬೇಕಾಗಿದೆ ಇವತ್ತು. ಹೀಗಾಗಿ ಭಾಷಣಕಾರ, ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಅಥವಾ ಸಾಮಾಜಿಕ ಕೆಲಸ ಮಾಡ್ತಕ್ಕಂಥವ್ರು, ನೀವು ಹೇಳಿದಂಥವ್ರು ಯಾರ್ಯಾರಿದ್ದಾರೋ ಅವರೆಲ್ಲ ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡದ ಹೊರತು ನನ್ನ ದೃಷ್ಟಿಯಿಂದ ಖಂಡಿತವಾಗಿ ಅವರು ಸಮಾಜ ಸೇವಕರಲ್ಲ ಅನ್ನೋ ನನ್ನ ಅಭಿಪ್ರಾಯ. ಯಾಕೆಂದರೆ ನೀವು ಬಾಯಲ್ಲಿ ಆಡಿದ ಮೇಲೆ, ಬಡವನಿಗೋಸ್ಕರ ಮರುಗಿದ ಮೇಲೆ, ಬಡವನಿಗೆ ಚೂರು ರೊಟ್ಟಿ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಪರಿಪೂರ್ಣ ಆಗಲ್ಲ. ಅಥವಾ ಅವ್ರನ್ನ ಅರ್ಧ ದೇಶಭಕ್ತರು ಅಂತ ಕರಿಬೋದು, ಅಥವಾ ಅರ್ಧ ಸಮಾಜ ಸೇವಕರು ಅಂತ ಕರಿಬೋದು. ಪೂರ್ತಿ ಸಮಾಜ ಸೇವಕ ನಾನು ಆಗಬೇಕು ಅಂದರೆ, ನೀವಾಗಬೇಕು ಅಂದರೆ, ನಾವು ಆಡಿದ ಮಾತನ್ನು ಗ್ರೌಂಡ್ ಲೆವೆಲಲ್ಲಿ ತೋರಿಸ್ಬೇಕಾಗುತ್ತೆ ಮಕ್ಕಳ. ಇದು ನನ್ನ ಸ್ಪಷ್ಟ ಅಭಿಪ್ರಾಯ. ಸೊ ಅವ್ರನ್ನ ನಾನು ನೆಗೆಟಿವ್ ಆಗಿ ನೋಡೋಕ್ಕೆ ಇಷ್ಟಪಡಲ್ಲ. ನಮಗಿಂತ ಅಂದರೆ ಸಾಮಾನ್ಯ ಜನರಿಗಿಂತ ವಾಸಿ ಅವರು. ಏನೂ ಮಾಡದೇ ಇರೋರಿಗಿಂತ ಮಾತಾಡೋರು ಉತ್ತಮರು, ಮಾತಾಡೋರಿಗಿಂತ ಕೆಲಸ ಮಾಡೋರು ಉತ್ತಮರು. ಕ್ಲಿಯರ್? ಇದು ನಿಮ್ಮ ಪ್ರಶ್ನೆಗೆ ನನ್ನ ಸ್ಪಷ್ಟವಾದ ನೇರವಾದ ಅಭಿಪ್ರಾಯ. ಸಮಾಧಾನ ಆಯ್ತಾ ಈ ಉತ್ತರ? ಓಕೆ. ವಂಶಿಯವರೇ, ಸಮಯದ ಅಭಾವದಿಂದ ಸ್ವಲ್ಪ ನೆಕ್ಸ್ಟ್ ಕಾರ್ಯಕ್ರಮ ಆಗಲಿ ಸ್ವಾಮೀಜಿ. ಎಸ್, ಥ್ಯಾಂಕ್ ಯು ಮಕ್ಕಳು, ಧನ್ಯವಾದ. ಥ್ಯಾಂಕ್ ಯು. ತುಂಬ ಪ್ರೇರಣಾದಾಯಕ ಮಾತುಗಳಿಂದ ನಮಗೆ ಹುರಿದುಂಬಿಸುವ ನಮ್ಮ ನಿತ್ಯಾನಂದ ವಿವೇಕವಂಶಿಯವರಿಗೆ ಧನ್ಯವಾದ. ಈಗ ಮ್ಯಾಗಝಿನ್ ಡಿಪಾರ್ಟ್ಮೆಂಟ್ನ ಪರಿಚಯ ಮತ್ತು 2ನೇ ಮಾಸಪತ್ರಿಕೆಯ ಉದ್ಘಾಟನೆ ಬಗ್ಗೆ ಹೇಳಲು ಪ್ರಚಿತ್ರವರನ್ನು ವಿನಂತಿಸುತ್ತೇನೆ. ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಲ್ಲಿ ಉಪಸ್ಥಿತರಾದ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ, ಸ್ವಾಮಿ ಮಹಿಪಾಲಾನಂದಜಿ ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ನಿತ್ಯಾನಂದ ವಿವೇಕವಂಶಿಯವರಿಗೆ ನನ್ನ ಪ್ರಣಾಮಗಳು. ನಾನು ಮ್ಯಾಗಝಿನ್ ವಿಭಾಗದ ಉಪಕಾರ್ಯದರ್ಶಿಯಾದ ಪ್ರಚೇತ್. ವಿದ್ಯಾಶಾಲೆಯಲ್ಲಿ ನ್ಯೂಸ್ ಲೆಟರ್ ಎಂಬ ಮಾಸಿಕ ಪತ್ರಿಕೆಯನ್ನು ಮ್ಯಾಗಝಿನ್ ವಿಭಾಗ ಮತ್ತು ಮೀಡಿಯಾ ಲ್ಯಾಬಿನ ಸಹಕಾರದೊಂದಿಗೆ ಬಿಡುಗಡೆ ಮಾಡಲಾಗುತ್ತದೆ. ಈ ಪತ್ರಿಕೆಯಲ್ಲಿ ವಿದ್ಯಾಶಾಲೆಯ ಕೆಲವು ಮುಖ್ಯ ಚಟುವಟಿಕೆಗಳ ಸಂಕ್ಷಿಪ್ತ ವಿವರವಿರುತ್ತದೆ. ಈ ಪತ್ರಿಕೆಯನ್ನು ಕಳೆದ ವರ್ಷದಲ್ಲಿ ಪ್ರಾರಂಭಿಸಲಾಗಿತ್ತು. ಈ ವರ್ಷದ ನಮ್ಮ ಪತ್ರಿಕೆಯ 2ನೇ ಆವೃತ್ತಿಯನ್ನು ಬಿಡುಗಡೆ ಮಾಡಲು ಸ್ವಾಮಿ ಮಹಿಪಾಲಾನಂದಜಿ, ಮುಖ್ಯ ಅತಿಥಿಗಳಾದ ಶ್ರೀ ನಿತ್ಯಾನಂದ SB ಹಾಗೂ ನಮ್ಮ ಆಂಗ್ಲ ಭಾಷೆಯ ಶಿಕ್ಷಕರಾದ ಶ್ರೀ KP ಜಗದೀಶ್ ರವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಈಗ ಕೀರ್ತಿ ವಿವೇಕಂ ಸಾಹುಕಾರ್ ಮುಖ್ಯ ಅತಿಥಿಯವರ ಮಾತಿನ ಸಾರಾಂಶವನ್ನು ಹೇಳಲು ಬಯಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ. ಈ ದಿನ ಈ ಸಂಜೆ ಶ್ರೀ ನಿತ್ಯಾನಂದ ವಿವೇಕವಂಶಿಯವರು ಅವರ ವಿಚಾರಧಾರೆಯನ್ನು ಬಹಳ ಸಮಂಜಸವಾಗಿ ಹೃದಯ ಮುಟ್ಟುವಂತೆ ಹೇಳಿದ್ದಾರೆ. ಸ್ವಾತಂತ್ರ್ಯ ಹೋರಾಟ, ಚಳುವಳಿಗಳ ಬಗ್ಗೆ ಬಹಳ ತರ್ಕಬದ್ಧವಾಗಿ ಹೇಳಿದ್ದು ಬಹಳ ಮಹತ್ವಪೂರ್ಣವಾಗಿತ್ತೆಂದು ನನಗನಿಸಿತು. ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ವಿದ್ಯಾಶಾಲೆಗೆ ಬಂದು ನಮ್ಮೆಲ್ಲರ ಕುರಿತು ಮಾತನಾಡಿ ಸ್ವಾತಂತ್ರ್ಯ ಕಿಡಿಗಳನ್ನು ನಮ್ಮಲ್ಲಿ ಮೂಡಿಸಿದ್ದಾರೆ. ಇದು ಇವರಿಗೆ ವಿದ್ಯಾಶಾಲೆಯ ಮೇಲಿದ್ದ ಪ್ರೀತಿಯನ್ನು ಬಿಂಬಿಸುತ್ತದೆ. ಇದಷ್ಟೇ ಅಲ್ಲ ಸರ್, ನೀವು ರಿಮ್ಸೆಯಲ್ಲಿ
ಸ್ವಾಮಿ ವಿವೇಕಾನಂದರ ಸೇವೆ ತ್ಯಾಗದ ಬಗ್ಗೆ ಮಾತನಾಡಿದ್ದು ಹಾಗೂ ಛತ್ರಪತಿ ಶಿವಾಜಿಯವರ ಸಂಪೂರ್ಣ ಜೀವನದ ಬಗ್ಗೆ ಮಾತನಾಡಿದ ಉಪನ್ಯಾಸಗಳನ್ನು ನಾವೆಂದೂ ಮರೆಯುವುದಿಲ್ಲ. ವಿದ್ಯಾಶಾಲೆಯ ದಿನನಿತ್ಯ ಚಟುವಟಿಕೆಗಳ ಬಗ್ಗೆ ನಮ್ಮೆಲ್ಲರಿಗೆ ದೊರಕುವ ಮೌಲ್ಯಾಧಾರಿತ ಶಿಕ್ಷಣದ ಬಗ್ಗೆ ಇದ್ದ ಮಹತ್ವವನ್ನು ನೀವು ನಮಗೆ ತಿಳಿಸಿಕೊಟ್ಟರಿ. ಭಾರತ ಯಾವ ಕಾರಣಕ್ಕೂ ಬಡ ರಾಷ್ಟ್ರವಲ್ಲ, ನಮ್ಮದು ಅತ್ಯಂತ ಶ್ರೀಮಂತ ರಾಷ್ಟ್ರ ಎಂದು ನೀವು ಸಮಂಜಸವಾಗಿ ಹೇಳಿದಿರಿ. ಯುರೋಪಿನ ವಿರುದ್ಧ ಅಷ್ಟೇ ಅಲ್ಲ, ಅಲೆಕ್ಸಾಂಡರಿನ ವಿರುದ್ಧ ಹೋರಾಟದಿಂದಲೇ ನಮ್ಮ ಸ್ವತಂತ್ರ ಹೋರಾಟ ಶುರುವಾಗಿದ್ದು ಎಂದು ನೀವು ಅತ್ಯಂತ ಸ್ವಾರಸ್ಯಪೂರ್ಣವಾಗಿ ತಿಳಿಸಿಕೊಟ್ಟರಿ. ನಮ್ಮ ದೇಶಭಕ್ತಿಯ ಹಿಂದೆ ಇದ್ದ ಆಧ್ಯಾತ್ಮಿಕತೆಯ ಬಗ್ಗೆ ನೀವು ತಿಳಿಸಿಕೊಟ್ಟರಿ. ಸಿಂಹವು ಎಲ್ಲಿಯವರೆಗೂ ತನ್ನ ಕಥೆಯನ್ನು ಹೇಳುವುದಿಲ್ಲವೋ ಅಲ್ಲಿಯವರೆಗೂ ಬೇಟೆಗಾರ ಬರೆದ ಕಥೆಯನ್ನೇ ನಾವು ಸತ್ಯವೆಂದು ತಿಳಿದುಕೊಳ್ಳುತ್ತೇವೆ ಎಂದು ನೀವು ಹೇಳಿದಿರಿ. ನಾಯಕ ಎಂದರೆ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ, ಜನಕ್ಕೋಸ್ಕರ, ಊರಿಗೋಸ್ಕರ ಪ್ರಾಣ ಕೊಟ್ಟಂಥವನು ನಾಯಕ. ಆದರೆ ಈ ಎಲ್ಲ ಸಿನಿಮಾ ನಾಯಕರಲ್ಲ, ನಿಜವಾದ ನಾಯಕರಲ್ಲ ಎಂದು ನೀವು ತಿಳಿಸಿಕೊಟ್ಟರಿ. ಈ ರೀತಿ ಮಾಡಿದ್ದರಿಂದ ನಮ್ಮೆಲ್ಲರ ಕಣ್ಣು ತೆರೆಸಿದಿರಿ. ಯಾರನ್ನು ನಾವು ಆದರ್ಶವಾಗಿ ತೆಗೆದುಕೊಳ್ಳಬೇಕು ಎಂದು ನೀವು ನಮಗೆ ತಿಳಿಸಿಕೊಟ್ಟರಿ. ಕೇವಲ 8-10 ಜನ ನಮಗೆ ತಿಳಿದವರು ಮಾತ್ರ ಸ್ವತಂತ್ರ ಹೋರಾಟರಲ್ಲ, ಇದರಿಂದ 6.5 ಲಕ್ಷ ಜನರ ತ್ಯಾಗ, ಸೇವೆ, ಬಲಿದಾನ ಇತ್ತೆಂದು ನೀವು ನಮಗಿಂದ ತಿಳಿಸಿಕೊಟ್ಟರಿ. ಸ್ವಾಮಿ ವಿವೇಕಾನಂದರು ಭಾರತದಲ್ಲಿ ನಶಿಸಿ ಹೋದಂತಹ ಸ್ಫೂರ್ತಿಯನ್ನು ಹೇಗೆ ಸರಿಪಡಿಸಿದರು ಹಾಗೂ ಸುಭಾಷ್ ಚಂದ್ರ ಬೋಸರ ಹಿಂದೆ ಸ್ವಾಮಿ ವಿವೇಕಾನಂದರ ಚಿಂತನೆ ಅವರಿಗೆ ಹೇಗೆ ಪ್ರೇರೇಪಿಸಿತು ಎಂದನ್ನು ನೀವು ತಿಳಿಸಿಕೊಟ್ಟರಿ. ತ್ಯಾಗದ ಮಹತ್ವವನ್ನು ನೀವು ಸಮಂಜಸವಾಗಿ ನಮ್ಮೆಲ್ಲರಿಗೂ ಇಂದು ತಿಳಿಸಿಕೊಟ್ಟರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯ ಎಂದು ನನಗೆ ಅನಿಸಿತು. ಧನ್ಯವಾದಗಳು. ಈಗ ನಮ್ಮ ಒಂದು ಚಿಕ್ಕ ಕಿರುಕಾಣಿಕೆಯನ್ನು ನೀವು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕಾಗಿ ಪರಮ ಪೂಜ್ಯ ಸ್ವಾಮಿ ಮಹಿಪಾಲಾನಂದಜಿಯವರಿಗೆ ನನ್ನ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ KP ಜಗದೀಶ್ ಸರ್ ಅವರೇ ಹಾಗೂ ಪ್ರಸನ್ನ ಸರ್ ಅವರೇ ಮತ್ತು ಮೀಡಿಯಾ ಲ್ಯಾಬಿನ ಜಗದೀಶ್ ಸರ್ ಅವರಿಗೆ ನನ್ನ ವಿಶೇಷ ವಂದನೆಗಳು. ಚಿಂತಕರು, ಖ್ಯಾತ ವಾಗ್ಮಿಗಳು ಆದ ಶ್ರೀ ನಿತ್ಯಾನಂದ ವಿವೇಕವಂಶಿರವರಿಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳು. ಈ ಕಾರ್ಯಕ್ರಮವು ಯಶಸ್ವಿಯಾಗಲು ಸಹಕರಿಸಿದ್ದ ಆಡಿಯೋ ವಿಜುವಲ್, ಕಂಪ್ಯೂಟರ್, ಮೀಡಿಯಾ ಔಟ್ರೀಚ್ ಇನಿಷಿಯೇಟಿವ್ಸ್, ಲೈಬ್ರರಿ ಮತ್ತು ಮ್ಯಾನ್ಯುಯಲ್ ವಿಭಾಗಕ್ಕೆ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮವನ್ನು ಶಾಂತಿ ಮಂತ್ರದೊಂದಿಗೆ ಮುಗಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्ति शान्ति शान्तिः. हरिः ॐ तत्सत्. श्रीरामकृष्णार्पणमस्तु.